ಇವತ್ತು 2 ಫೆಬ್ರವರಿ 2017 ಸ್ಥಳ ಭೋಪಾಲ್ನ ಸಾಕೇತ್ ನಗರ್ ಏರಿಯಾ. ಪೊಲೀಸರು ಒಬ್ಬ ವ್ಯಕ್ತಿಯನ್ನ ಬಂದೋಬಸ್ತ್ನಲ್ಲಿ ಅವನದ್ದೇ ಮನೆಗೆ ಕರ್ಕೊಂಡು ಬಂದಿದ್ರು. ಅವನ ಮುಖವನ್ನ ಕಪ್ಪು ಬಟ್ಟೆಯಿಂದ ಕವರ್ ಮಾಡಿದ್ರು. ಸೀದಾ ಮನೆಯ ಲಿವಿಂಗ್ ರೂಮ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಒಂದು ಕಟ್ಟೆ ಕಟ್ಟಲಾಗಿತ್ತು. ಅದರ ಮೇಲೆ ಕಾಸ್ಟ್ಲಿ ಮಾರ್ಬಲ್ ಹಾಕಲಾಗಿತ್ತು. ರೂಮ್ಗೆ ಬಂದ ಆ ವ್ಯಕ್ತಿ ಆ ಕಟ್ಟೆ ಕಡೆಗೆ ಕೈ ತೋರಿಸಿದ್ದ. ಸ್ವಲ್ಪ ಹೊತ್ತಲ್ಲೇ ಕೆಲ ಕಾರ್ಮಿಕರು ಬರ್ತಾರೆ. ಆ ಕಟ್ಟೆ ಒಡೀರಿ ಅಂತ ಪೊಲೀಸರು ಇನ್ಸ್ಟ್ರಕ್ಟ್ ಮಾಡ್ತಾರೆ. ಪೊಲೀಸರ ನಿರ್ದೇಶನದಂತೆ ಕಾರ್ಮಿಕರು ಕಟ್ಟೆ ಒಡೆಯೋಕೆ ಆರಂಭಿಸ್ತಾರೆ. ಕಟ್ಟೆ ತುಂಬಾ ಬಲಿಷ್ಠವಾಗಿ ಕಟ್ಟಲಾಗಿತ್ತು. ಅದನ್ನ ಒಡೆಯೋಕೆ 7 ರಿಂದ 8 ಗಂಟೆ ಬೇಕಾಯಿತು. ಕೊನೆಗೂ ಮಾರ್ಬಲ್ ಮತ್ತು ಕಾಂಕ್ರೀಟ್ ಒಡೆದು ತೆಗಿತಾರೆ. ಒಳಗಡೆ ಒಂದು ಕಬ್ಬಿಣದ ಟ್ರಂಕ್ ಸಿಗುತ್ತೆ. ನಿಧಾನಕ್ಕೆ ಆ ಟ್ರಂಕ್ ಹೊರಗೆ ತೆಗಿತಾರೆ. ಕೆಳಗೆ ಇಟ್ಟು ಟ್ರಂಕ್ ಓಪನ್ ಮಾಡ್ತಾರೆ. ಅದರಲ್ಲಿ ಒಂದು ಹೆಣ್ಣಿನ ಶವ ಇತ್ತು. ಶವದ ಮೇಲೆಲ್ಲ ಸಿಮೆಂಟ್ ಹಾಕಲಾಗಿತ್ತು. ಆ ಮನೆಯಲ್ಲಿ ಇಷ್ಟೆಲ್ಲ ಆಗುವಾಗ ಅಕ್ಕಪಕ್ಕದವರೆಲ್ಲ ಕುತೂಹಲದಿಂದ ನೋಡ್ತಾ ಜಮಾಯಿಸಿದ್ರು. ಈ ಭಯಾನಕ ದೃಶ್ಯ ನೋಡಿ ಅವರೆಲ್ಲರಿಗೂ ಸಣ್ಣದಾಗಿ ನಡುಕ ಶುರುವಾಗಿತ್ತು. ಹಾಗಾದ್ರೆ ಆ ಟ್ರಂಕ್ನಲ್ಲಿದ್ದ ಹೆಣ್ಣಿನ ಶವ ಯಾರದ್ದು? ಪೊಲೀಸರ ಜೊತೆ ಬಂದಿದ್ದ ಆ ವ್ಯಕ್ತಿ ಯಾರು? ಯಾಕೆ ಆ ಹೆಣ್ಣನ್ನ ಅಲ್ಲಿ ಹೂತಿಡಲಾಗಿತ್ತು? ಈ ಎಲ್ಲ ಪ್ರಶ್ನೆಗಳ ಬೆನ್ನು ಬಿದ್ದ ಪೊಲೀಸರಿಗೆ ಒಂದು ಆರ್ಕುಟ್ ಲವ್ ಸ್ಟೋರಿ ಗೊತ್ತಾಗಿತ್ತು. ಇನ್ನೂ ಅಚ್ಚರಿ ಅಂದ್ರೆ ಅಲ್ಲಾಗಿದ್ದು ಒಂದಲ್ಲ 3 ಕೊಲೆ. ಅಲ್ಲಿಗೆ ಒಬ್ಬಳ ಹತ್ಯೆ ಕೇಸ್ ಬೆನ್ನು ಬಿದ್ದಿದ್ದ ಪೊಲೀಸರು ಒಟ್ಟು 3 ಕೊಲೆ ರಹಸ್ಯ ಭೇದಿಸಿದ್ರು. ಹಾಗಾದ್ರೆ ಏನಿದು ಕೇಸ್? ಈ ಬಗ್ಗೆ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ. ನಾನು ಸಮೀನಾ. ನಮ್ಮ ಇವತ್ತಿನ ಕ್ರೈಮ್ ಸ್ಟೋರಿ ಸ್ಟಾರ್ಟ್ ಆಗೋದು ಭೋಪಾಲ್ನ ಸಾಕೇತ್ ನಗರ್ನಿಂದ. ಇಲ್ಲಿ ಒಂದು ಸುಂದರ ಸಂಸಾರ ವಾಸ ಮಾಡ್ತಿತ್ತು. ಅದು ದಾಸ್ ಫ್ಯಾಮಿಲಿ. ಮನೆಯಲ್ಲಿ ಟೋಟಲ್ 3 ಜನ ಇರ್ತಾ ಇದ್ರು. ಅಪ್ಪ ಬೀರೇಂದ್ರ ಕುಮಾರ್ ದಾಸ್, ಅಮ್ಮ ಇಂದ್ರಾಣಿ ದಾಸ್ ಮತ್ತು ಮಗ ಉದಯನ್ ದಾಸ್. ಬೀರೇಂದ್ರ ದಾಸ್ BHEL ನಲ್ಲಿ ಕೆಲಸ ಮಾಡ್ತಾ ಇದ್ರು. ಒಳ್ಳೆ ಪೊಸಿಷನ್ ನಲ್ಲಿದ್ರು. ಅಮ್ಮ ಇಂದ್ರಾಣಿ ಡಾಟಾ ಅನಾಲಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ರು. ಇಬ್ಬರದ್ದು ಒಳ್ಳೆ ಕೆಲಸ, ಕೈ ತುಂಬಾ ಸಂಬಳ. ಹಾಗಾಗಿ ಇವರದ್ದು ಅಪ್ಪರ್ ಮಿಡಿಲ್ ಕ್ಲಾಸ್ ರಿಚ್ ಫ್ಯಾಮಿಲಿ. ಇವರ ಮಗ ಉದಯನ್ ದಾಸ್ ತುಂಬಾ ಇಂಟ್ರೋವರ್ಟ್ ಹುಡುಗ. ಅಂದ್ರೆ ಯಾರೊಂದಿಗೂ ಅಷ್ಟು ಬೆರಿತಾ ಇರಲಿಲ್ಲ. ಬಟ್ ತುಂಬಾ ಮುಂಗೋಪಿಯಾಗಿದ್ದ. ಇವನಿಗೆ ಗೆಳೆಯರು ಹೆಚ್ಚಿಗೆ ಇರಲಿಲ್ಲ. ಚಿಕ್ಕವನಿದ್ದಾಗ ಸ್ಕೂಲ್ ಮುಗಿದ ಕೂಡಲೇ ಬೇರೆ ಮಕ್ಕಳೆಲ್ಲ ಗ್ರೌಂಡ್ಗೆ ಹೋಗಿ ಆಟ ಆಡ್ತಾ ಇದ್ರೆ ಇವನ್ ಮಾತ್ರ ಬೇಗ ಮನೆಗೆ ಬಂದ್ಬಿಡ್ತಾ ಇದ್ದ. ತನ್ನ ರೂಮಲ್ಲಿ ಕೂತು ಒಬ್ಬನೇ ವಿಡಿಯೋ ಗೇಮ್ಸ್ ಆಡ್ತಾ ಇರ್ತಿದ್ದ. ಯಾರ ಜೊತೆಗೂ ಹೆಚ್ಚು ಮಿಂಗಲ್ ಆಗ್ತಾ ಇರಲಿಲ್ಲ. ಅದು ಅಲ್ಲದೆ ಯಾರಾದರೂ ಇವನನ್ನ ಫ್ರೆಂಡ್ ಮಾಡ್ಕೊಂಡ್ರು ಅವ್ರ ಜೊತೆಗೆ ಏನಾದ್ರೂ ಒಂದು ಕಿರಿಕ್ ಮಾಡಿಕೊಂಡು ಅವರಿಂದ ದೂರ ಆಗ್ತಿದ್ದ. ಈ ಉದಯನ್ ದಾಸ್ಗೆ ಸ್ವಲ್ಪ ಇನ್ಫೀರಿಯಾರಿಟಿನೂ ಕಾಡ್ತಿತ್ತು. ಯಾಕಂದ್ರೆ ಇವನು ಸ್ವಲ್ಪ ಕಪ್ಪಗಿದ್ದ. ಬೇರೆ ಮಕ್ಕಳು ಇವನನ್ನ ರೇಗಿಸಿದ್ರೆ ಅವರ ಜೊತೆಗೆ ಜಗಳಕ್ಕೆ ಹೋಗ್ಬಿಡ್ತಿದ್ದ. ಹೀಗೆ ಟೈಮ್ ಕಳೆಯುತ್ತೆ. ಫ್ಯಾಮಿಲಿಯಲ್ಲಿ ಎಲ್ಲ ಚೆನ್ನಾಗಿತ್ತು. ಉದಯನ್ 12th ಪಾಸ್ ಮಾಡ್ತಾನೆ. ಹೀಗಿರುವಾಗ ತಂದೆಗೆ ಭೋಪಾಲ್ನಿಂದ ಛತ್ತೀಸ್ಗಢನ ರಾಯ್ಪುರ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಅಮ್ಮ ಇಂದ್ರಾಣಿ ಸರ್ವಿಸ್ನಿಂದ VRS ತಗೋಬಿಡ್ತಾರೆ. ಹೀಗಾಗಿ 3 ಜನ ರಾಯ್ಪುರ್ಗೆ ಶಿಫ್ಟ್ ಆಗಿಬಿಡ್ತಾರೆ. ರಾಯ್ಪುರ್ನಲ್ಲಿ ಸುಂದರ್ ನಗರ್ನ SBI ಕಾಲೋನಿಯಲ್ಲಿ ಒಂದು ಮನೆ ತಗೊಂಡು ಇಲ್ಲೇ ವಾಸ ಇರ್ತಾರೆ. ಈ ಕಾಲೋನಿ ಸಿಟಿಯಿಂದ ಸ್ವಲ್ಪ ದೂರ ಇತ್ತು. ಒಂಥರ ನಿರ್ಜನ ಪ್ರದೇಶದಲ್ಲಿತ್ತು. ಆ ಲೇಔಟ್ ಇನ್ನೂ ಡೆವಲಪ್ ಆಗ್ತಾ ಇದ್ದಿದ್ರಿಂದ ಅಲ್ಲಿ ಮನೆ ಕೂಡ ಕಡಿಮೆ ಇದ್ವು. ಸ್ವಲ್ಪ ವರ್ಷಗಳ ನಂತರ ಏರಿಯಾ ಡೆವಲಪ್ ಆಗುತ್ತೆ. ಜನ ಅಲ್ಲಿ ಮನೆ ಕಟ್ಕೊಂಡು ಬರೋಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ದಾಸ್ ಫ್ಯಾಮಿಲಿ ಜೊತೆ ಯಾರಿಗೂ ಅಷ್ಟು ಪರಿಚಯ ಇರಲಿಲ್ಲ. ಉದಯನ್ BTech ಕೋರ್ಸ್ ಜಾಯ್ನ್ ಆಗ್ತಾನೆ. ಆದರೆ ಫಸ್ಟ್ ಇಯರ್ನಲ್ಲೇ ಕಾಲೇಜ್ ಡ್ರಾಪ್ ಔಟ್ ಆಗ್ತಾನೆ. ಆದರೆ ಈ ವಿಷಯವನ್ನ ಅಪ್ಪ ಅಮ್ಮನಿಗೆ ಹೇಳಲ್ಲ. ದಿನ ಸುಮ್ಮನೆ ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳಿ ಅಲ್ಲಿ ಇಲ್ಲಿ ಟೈಮ್ ಪಾಸ್ ಮಾಡಿ ಮನೆಗೆ ಬರ್ತಾ ಇದ್ದ. 2010ರಲ್ಲಿ ನನಗೆ ಭೋಪಾಲ್ನಲ್ಲಿ ಕೆಲಸ ಸಿಕ್ಕಿದೆ, ನಾನು ಅಲ್ಲೇ ಹೋಗಿ ಇರ್ತೀನಿ ಅಂತ ಹೇಳ್ತಾನೆ. ರಾಯ್ಪುರ್ನಿಂದ ಭೋಪಾಲ್ನ ಸಾಕೇತ್ ನಗರ್ನಲ್ಲಿದ್ದ ತನ್ನ ಮನೆಗೆ ಬಂದ್ಬಿಡ್ತಾನೆ. ಈಗಲೂ ಇವನಿಗೆ ಯಾರೂ ಫ್ರೆಂಡ್ಸ್ ಇರಲಿಲ್ಲ. ಟೈಮ್ ಪಾಸ್ಗೆ ಅಂತ ಸೈಬರ್ ಸೆಂಟರ್ಗೆ ಹೋಗೋದು, ಅದು ಇದು ವೆಬ್ಸೈಟ್ಸ್ ನೋಡೋದು ಮಾಡ್ತಾ ಇದ್ದ. ಹಾಗೆ ಆಗ ತುಂಬಾ ಫೇಮಸ್ ಆಗಿದ್ದ ಆರ್ಕುಟ್ ಸೋಷಿಯಲ್ ಮೀಡಿಯಾ ಸೈಟ್ ಬಗ್ಗೆ ಇವನಿಗೆ ಗೊತ್ತಾಗುತ್ತೆ. ಉದಯನ್ ಕೂಡ ಆರ್ಕುಟ್ನಲ್ಲಿ ಅಕೌಂಟ್ ಓಪನ್ ಮಾಡ್ತಾನೆ. ಅಲ್ಲಿ ಫುಲ್ ಆಕ್ಟಿವ್ ಆಗ್ತಾನೆ. ಹೀಗಿರುವಾಗ ಆರ್ಕುಟ್ ಮೂಲಕ ಒಬ್ಳು ಹುಡುಗಿ ಪರಿಚಯ ಆಗ್ತಾಳೆ. ಅವಳ ಹೆಸರು ಆಕಾಂಕ್ಷ ಶರ್ಮಾ. ಮನೆಯವರು ಅವಳನ್ನ ಪ್ರೀತಿಯಿಂದ ಶ್ವೇತಾ ಅಂತ ಕರೀತಾ ಇದ್ರು. ಈ ಆಕಾಂಕ್ಷ ವೆಸ್ಟ್ ಬೆಂಗಾಲ್ನ ಬಂಕುಡಾದಲ್ಲಿ ವಾಸವಿದ್ಲು. ಅಪ್ಪ ಅಮ್ಮ ಮತ್ತು ಅಣ್ಣನ ಜೊತೆ ಇರ್ತಾ ಇದ್ಲು. ಉದಯನ್ ಆರ್ಕುಟ್ ಮೂಲಕ ಆಕಾಂಕ್ಷ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ಕೋತಾನೆ. ಕ್ರಮೇಣ ಆರ್ಕುಟ್ ಹೋಗಿ ಫೇಸ್ಬುಕ್ ಬೂಮ್ ಆದ್ಮೇಲೆ ಅದರಲ್ಲಿ ಅಕೌಂಟ್ ತೆರೆದು ಇಬ್ರು ಚಾಟಿಂಗ್ ಶುರು ಮಾಡ್ತಾರೆ. ಹೀಗೆ 6 ವರ್ಷ ಕಳೆಯುತ್ತೆ. ಅಷ್ಟರಲ್ಲಿ ಇಬ್ಬರಲ್ಲೂ ಪ್ರೀತಿ ಶುರುವಾಗಿತ್ತು.
ಸರಿ ಇಬ್ರು ಜೊತೆಯಲ್ಲಿರೋಣ ಅಂತ ಮಾತಾಡ್ತಾರೆ. ಅಂದ್ರೆ ಆಕಾಂಕ್ಷ ವೆಸ್ಟ್ ಬೆಂಗಾಲ್ನಿಂದ ಭೋಪಾಲ್ಗೆ ಬರೋದು ಕಷ್ಟ ಇತ್ತು. ಅವಳ ಅಪ್ಪ ಅಮ್ಮ ಅವಳನ್ನ ಕಳ್ಸಲ್ಲ ಅನ್ನೋದು ಅವಳಿಗೆ ಗೊತ್ತಿತ್ತು. ಅದು ಅಲ್ಲದೆ ಈ ಉದಯನ್ ನಿರುದ್ಯೋಗಿ. ಆದ್ರೆ ನನ್ನ ಅಪ್ಪ ಅಮ್ಮನ ಹತ್ರ ತುಂಬಾ ದುಡ್ಡಿದೆ, ನಾನು ಒಬ್ಬನೇ ಮಗ, ಇರೋಕೆ ದೊಡ್ಡ ಮನೆ ಇದೆ, ಏನೂ ಪ್ರಾಬ್ಲಮ್ ಆಗಲ್ಲ, ಆರಾಮಾಗಿ ಇರಬಹುದು ಅಂತ ಉದಯನ್ ಆಕಾಂಕ್ಷ ತಲೆಗೆ ತುಂಬಿದ್ದ. ಬಟ್ ಎಷ್ಟೇ ಹಣ ಇದ್ರೂ ನಿರುದ್ಯೋಗಿಗೆ ಯಾವ ಅಪ್ಪ ಅಮ್ಮ ತಾನೇ ಹೆಣ್ಣು ಕೊಡ್ತಾರೆ ಹೇಳಿ? ಇದು ಆಕಾಂಕ್ಷಗೆ ಗೊತ್ತಿತ್ತು. ಬಟ್ ಉದಯನ್ನ ಅವಳು ತುಂಬಾ ಪ್ರೀತಿ ಮಾಡ್ತಾ ಇದ್ಲು. ಅವನನ್ನ ಬಿಡೋಕೆ ತಯಾರೇ ಇರಲಿಲ್ಲ. ಅದಕ್ಕೆ ಆಕಾಂಕ್ಷ ಒಂದು ಪ್ಲಾನ್ ಮಾಡ್ತಾಳೆ. ತನ್ನ ಪ್ಲಾನ್ ಬಗ್ಗೆ ಉದಯನ್ಗೆ ಹೇಳ್ತಾಳೆ. ಪ್ಲಾನ್ ಪ್ರಕಾರ ಆಕಾಂಕ್ಷ ತನ್ನ ತಂದೆ ತಾಯಿ ಮತ್ತು ಅಣ್ಣನಿಗೆ ಉದಯನ್ನ ಪರಿಚಯ ಮಾಡಿಸ್ತಾಳೆ. ಇವನು ನನ್ನ ಫ್ರೆಂಡ್, ಇವನು NRI, ಅಮೇರಿಕಾದಲ್ಲಿದ್ದಾನೆ, ಅಲ್ಲಿ ಒಳ್ಳೆ ಕೆಲಸ, ಒಳ್ಳೆ ಪೊಸಿಷನ್ನಲ್ಲಿದ್ದಾನೆ ಅಂತ ಸುಳ್ಳು ಹೇಳ್ತಾಳೆ. ಇವಳ ಮಾತಿಗೆ ಧ್ವನಿಗೂಡಿಸಿದ ಉದಯನ್, ಹೌದು, ನಾನು ನಿಮ್ಮ ಮಗಳಿಗೆ US-ನಲ್ಲಿ ಒಳ್ಳೆ ಕೆಲಸ ಕೊಡಿಸ್ತೀನಿ ಅಂತ ಹೇಳ್ತಾನೆ. ಇವನ ಮಾತಿಗೆ ಪಾಪ ಆಕಾಂಕ್ಷ ಕುಟುಂಬ ಮರುಳಾಗುತ್ತೆ. ಸ್ವಲ್ಪ ದಿನಗಳ ನಂತರ ಉದಯನ್ ಆಕಾಂಕ್ಷಗೆ US-ನ ಯಾವುದೋ NGO ಹೆಸರಲ್ಲಿ ಫೇಕ್ ID ಕ್ರಿಯೇಟ್ ಮಾಡಿ ಮೇಲ್ ಮಾಡ್ತಾನೆ. ಇದರಲ್ಲೇ ಆಕಾಂಕ್ಷಗೆ ಜಾಯ್ನಿಂಗ್ ಲೆಟರ್ ಕಳಿಸ್ತಾನೆ. ಇದು ಮಗಳು ಮತ್ತು ಉದಯನ್ ಮಾಡಿರೋ ನಾಟಕ ಅನ್ನೋದು ಅಪ್ಪ ಅಮ್ಮನಿಗೆ ಗೊತ್ತೇ ಆಗಲ್ಲ. ನಿಜಾನೇ ಇರಬಹುದು ಅಂತ ಸಂತೋಷ ಪಡ್ತಾರೆ. ಅದು 23 ಜೂನ್ 2016. ನಾನು ವೀಸಾಗೆ ಅಪ್ಲೈ ಮಾಡಿದ್ದೀನಿ, ಅದನ್ನು ತಗೊಳ್ಳೋಕೆ ಹೋಗಬೇಕು ಅಂತ ಸುಳ್ಳು ಹೇಳಿ ಡೆಲ್ಲಿಗೆ ಬರ್ತಾಳೆ ಆಕಾಂಕ್ಷ. ಡೆಲ್ಲಿ ಏರ್ಪೋರ್ಟ್ನಲ್ಲಿ ಉದಯನ್ ಆಕಾಂಕ್ಷಳನ್ನ ಪಿಕ್ ಮಾಡ್ತಾನೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಇವರದ್ದು ಡೆಲ್ಲಿಯಲ್ಲೂ ಒಂದು ಮನೆ ಇತ್ತು. ಹೀಗಾಗಿ ಡೆಲ್ಲಿಯಲ್ಲಿ ಸ್ವಲ್ಪ ದಿನ ಇದ್ದು ನಂತರ ಇಲ್ಲಿಂದ ಇಬ್ರು ಭೋಪಾಲ್ಗೆ ಬರ್ತಾರೆ. 10 ದಿನಗಳವರೆಗೂ ಆಕಾಂಕ್ಷ ಕಾಲ್ ಮಾಡಿ ಮನೆಯವರ ಜೊತೆ ಮಾತಾಡ್ತಾ ಇದ್ಲು. ಇದಾದ ನಂತರ ಕಾಲ್ ಮಾಡೋದು ಬಿಟ್ಟು ವಾಟ್ಸ್ಆ್ಯಪ್ ಚಾಟ್ ಶುರು ಮಾಡ್ತಾಳೆ. ಇದಾಗಿ ಸ್ವಲ್ಪ ದಿನಗಳಲ್ಲಿ ವಾಟ್ಸ್ಆ್ಯಪ್ ಚಾಟ್ ಕೂಡ ನಿಲ್ಲಿಸ್ತಾಳೆ. FB ಮೆಸೆಂಜರ್ ಮೂಲಕ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಅಪ್ಪ ಅಮ್ಮನಿಗೆ ನಾನು US-ಗೆ ಬಂದಿದ್ದೀನಿ, ಇನ್ನೂ ಸಿಮ್ ಕಾರ್ಡ್ ತಗೊಂಡಿಲ್ಲ, ತಗೊಂಡ್ಮೇಲೆ ನಂಬರ್ ಕೊಡ್ತೀನಿ, ಅಲ್ಲಿವರೆಗೂ FB ಮೆಸೆಂಜರ್ನಲ್ಲೇ ಮಾತಾಡೋಣ ಅಂತಾಳೆ. ಈಕೆ ಎಷ್ಟು ಚಾಲಾಕಿ ಅಂದರೆ ಯಾರಿಗೂ ಡೌಟ್ ಬರಬಾರ್ದು ಅಂತ US ಟೈಮ್ನಲ್ಲೇ FB ಮೂಲಕ ಕಾಂಟ್ಯಾಕ್ಟ್ ಮಾಡ್ತಾ ಇದ್ಲು. ಆದರೆ ನಾನು ಅಪ್ಪ ಅಮ್ಮನಿಗೆ ಮೋಸ ಮಾಡ್ತಾ ಇದ್ದೀನಿ ಅಂತ ಇವಳಿಗೆ ಅನ್ನಿಸ್ತೇ ಇಲ್ಲ. ಅದು ಗೊತ್ತಾಗುವಷ್ಟರಲ್ಲಿ ಆಕಾಂಕ್ಷ ತನ್ನ ಜೀವನಕ್ಕೆ ಗುಡ್ ಬೈ ಹೇಳಿಯಾಗಿತ್ತು. ಆಕಾಂಕ್ಷ ತನ್ನ FB ಪ್ರೊಫೈಲ್, ಬಯೋ ಎಲ್ಲ ಎಡಿಟ್ ಮಾಡಿಬಿಡ್ತಾಳೆ. ಬಯೋ ನೋಡಿದ ಮನೆಯವರಿಗೆ US-ನಲ್ಲಿ ಮಗಳಿಗೆ ಒಳ್ಳೆ ಜಾಬ್ ಸಿಕ್ಕಿದೆ ಅನ್ನೋ ಖುಷಿ ಇತ್ತು. ಅದು ಜುಲೈ 15. ಆಕಾಂಕ್ಷ FB ಮೆಸೆಂಜರ್ನಲ್ಲಿ ಕಾಲ್ ಮಾಡ್ತಾಳೆ. ನಾನು ಇಂಡಿಯಾಗೆ ಬರ್ತಾ ಇದ್ದೀನಿ ಅಂತಾಳೆ. ಮಗಳು ಬರ್ತಾಳೆ ಅನ್ನೋ ಖುಷಿಯಲ್ಲಿ ಆಕಾಂಕ್ಷ ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ. ಮತ್ತೆ ಜುಲೈ 18ಕ್ಕೆ ಯಾವುದೋ ಇಂಡಿಯಾದ ನಂಬರ್ನಿಂದ ಕಾಲ್ ಮಾಡ್ತಾಳೆ. ನನಗೆ ಡೈರೆಕ್ಟ್ ಫ್ಲೈಟ್ ಸಿಕ್ಕಿಲ್ಲ, ಸೊ ನಾನು ಬೇರೆ ಕಡೆ ಬಂದಿದ್ದೀನಿ, ಇಲ್ಲಿಂದ ಟ್ರೈನ್ ಮೂಲಕ ಬಂಗಾಳಕ್ಕೆ ಬರ್ತೀನಿ, ನಾಳೆ ಮನೆ ತಲುಪ್ತೀನಿ ಅಂತಾಳೆ. ಸರಿ, ಮಗಳು ಮನೆಗೆ ಬರ್ತಾ ಇದ್ದಾಳಲ್ಲ ಅಂತ ಎಲ್ಲರೂ ಸಂತೋಷ ಪಡ್ತಾರೆ. ಅದು ಜುಲೈ 19. ಮಗಳು ಮನೆಗೆ ಬರ್ತಾಳೆ ಅಂತ ಏನೇನೋ ಅಡುಗೆ ಎಲ್ಲ ಮಾಡಿಕೊಂಡು ಅಮ್ಮ ಕಾಯ್ತಾ ಇದ್ರು. ಆದರೆ 19ಕ್ಕೆ ಅವಳು ಮನೆಗೆ ಬರೋದೇ ಇಲ್ಲ. ಅವತ್ತು ಇಡೀ ದಿನ ಕಾದ್ರೂ ಅವಳು ಬರಲ್ಲ. ಜುಲೈ 20 ಕೂಡ ಕಳೆದು ಹೋಗುತ್ತೆ. ಮನೆಯವರು ಕಾಲ್ ಮಾಡೋಕೆ ಟ್ರೈ ಮಾಡ್ತಾರೆ. ಆದರೆ ಅವಳು ಯಾವ ನಂಬರ್ನಿಂದ ಕಾಲ್ ಮಾಡಿದ್ಲೋ ಆ ನಂಬರ್ ಸ್ವಿಚ್ ಆಫ್ ಇತ್ತು. FBಯಲ್ಲೂ ಆಕ್ಟಿವ್ ಇರಲಿಲ್ಲ. ಅರೆ, ಏನಾಗಿರಬಹುದು, ಯಾಕೆ ಇವಳು ಬಂದಿಲ್ಲ ಅಂತ ಮನೆಯವರಿಗೆ ಟೆನ್ಷನ್ ಸ್ಟಾರ್ಟ್ ಆಗಿತ್ತು. ಹೀಗೆ ಕೆಲವು ದಿನಗಳು ಕಳೆಯುತ್ತೆ. ಇನ್ನೇನು ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಣ ಅನ್ನುವಷ್ಟರಲ್ಲಿ ಆಕಾಂಕ್ಷ FBಯಲ್ಲಿ ಮತ್ತೆ ಆಕ್ಟಿವ್ ಆಗ್ತಾಳೆ. ಅಮ್ಮನಿಗೆ FBಯಲ್ಲಿ ಮೆಸೇಜ್ ಮಾಡ್ತಾಳೆ. ಸಾರಿ ಮಮ್ಮಿ, ಮನೆಗೆ ಬರೋಕ್ಕಾಗಲಿಲ್ಲ ಅಂತ ಏನೋ ಒಂದು ರೀಸನ್ ಹೇಳ್ತಾಳೆ. ಸರಿ ಬಿಡು, ನೀನು ಆರಾಮಾಗಿ ಇದ್ಯಲ್ಲ ಅಂತ ಕೇಳ್ತಾರೆ. ಹೌದು, ನಾನು ಆರಾಮಾಗಿ ಇದ್ದೀನಿ ಅಂತ ಚಾಟ್ ಮಾಡ್ತಾಳೆ. ಹೀಗೆ ಕೆಲವು ದಿನ ನಡೆಯುತ್ತೆ. ಅಟ್ಲೀಸ್ಟ್ ವಿಡಿಯೋ ಕಾಲ್ ಮಾಡು ಅಂತ ಕೇಳಿದರೆ ಪ್ರತಿ ಸಲ ಏನೋ ಸಬೂಬು ಕೊಟ್ಟು ಎಸ್ಕೇಪ್ ಆಗ್ತಾ ಇದ್ಲು. ಸರಿ ಬಿಡು, ಮಗಳು US-ನಲ್ಲಿದ್ದಾಳೆ, ಉದಯನ್ ಕೂಡ ಜೊತೆಗೇ ಇರ್ತಾನೆ, ಚೆನ್ನಾಗೇ ಇರ್ತಾಳೆ ಅಂತ ಅಪ್ಪ ಅಮ್ಮ ಸಮಾಧಾನದಿಂದ ಇದ್ರು. ಹೀಗೆ ತಿಂಗಳುಗಳು ಕಳೆಯುತ್ತವೆ. ಹೀಗಿರುವಾಗಲೇ ಅಕ್ಟೋಬರ್ನಲ್ಲಿ ಒಮ್ಮೆ ಉದಯನ್ ವೆಸ್ಟ್ ಬೆಂಗಾಲ್ನ ಆಕಾಂಕ್ಷ ಮನೆಗೆ ಬರ್ತಾನೆ. ಅವನನ್ನ ಕಂಡು ಆಕಾಂಕ್ಷ ಕುಟುಂಬದವರು ಖುಷಿ ಪಡ್ತಾರೆ. ಮಗಳಲ್ಲಿ ಅವಳು ಯಾಕೆ ಬರಲಿಲ್ಲ ಅಂತ ವಿಚಾರಿಸ್ತಾರೆ. ಇಲ್ಲ ಅಮ್ಮ, ನನಗೆ ಇಂಡಿಯಾದಲ್ಲಿ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಬಂದೆ. ಆಕಾಂಕ್ಷ NGOನಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ, ಅವಳಿಗೆ ರಜೆ ಸಿಗಲಿಲ್ಲ, ನೆಕ್ಸ್ಟ್ ಟೈಮ್ ಬರ್ತಾಳೆ, ನೀವೇನು ಟೆನ್ಷನ್ ತಗೋಬೇಡಿ ಆಂಟಿ ಅಂತ ಹೇಳ್ತಾನೆ. 2 ದಿನ ಅವರ ಮನೆಯಲ್ಲೇ ಝಾಂಡ ಊರಿದ್ದ.
ವಿಶೇಷ ಅಂದರೆ ಅವನು ಇಲ್ಲಿ ಇದ್ದಾಗಲೂ ಆಕಾಂಕ್ಷಾ ಮನೆಯವರ ಜೊತೆ FB ಮೆಸೆಂಜರ್ನಲ್ಲಿ ಮೆಸೇಜ್ ಮಾಡಿದ್ಲು. ಮಾರನೇ ದಿನ ಉದಯನ್ ನಾನು ಬಂದ ಕೆಲಸ ಆಯ್ತು ಅಂತ ಹೇಳಿ US-ಗೆ ಹೊರಡ್ತಾನೆ. ಅಲ್ಲಿಗೆ ಡಿಸೆಂಬರ್ ಬರುತ್ತೆ. ಈಗಲೂ ಆಕಾಂಕ್ಷಾ FB-ಯಲ್ಲೇ ಚಾಟ್ ಮಾಡ್ತಾ ಇದ್ಲು. ಎಷ್ಟೇ ಹೇಳಿದ್ರು ವಿಡಿಯೋ ಕಾಲ್ ಮಾಡ್ತಾ ಇರಲಿಲ್ಲ. ಹೀಗಿರುವಾಗ ಆಕಾಂಕ್ಷಾ ಅಣ್ಣ ಆಯುಷ್ಗೆ ಯಾಕೋ ಸ್ವಲ್ಪ ಅನುಮಾನ ಬರುತ್ತೆ. ಆವತ್ತು ನಾನು ಇಂಡಿಯಾಗೆ ಬಂದಿದ್ದೀನಿ, ನಾಳೆ ಟ್ರೈನ್ ತಗೊಂಡು ಬಂಗಾಳಕ್ಕೆ ಬರ್ತೀನಿ ಅಂತ ಆಕಾಂಕ್ಷಾ ಕಾಲ್ ಮಾಡಿದ್ಲಲ್ಲ, ಆ ನಂಬರ್ ಎಲ್ಲಿದ್ದು ನೋಡೋಣ ಅಂತ ಲೊಕೇಶನ್ ಟ್ರೇಸ್ ಮಾಡಿಸ್ತಾರೆ. ಆ ನಂಬರ್ ಭೋಪಾಲ್ನದ್ದಾಗಿತ್ತು. ಇದನ್ನು ನೋಡಿದ ಆಕಾಂಕ್ಷಾ ಅಣ್ಣನಿಗೆ ಏನೋ ಮಿಸ್ ಹೊಡಿತಾ ಇದೆಯಲ್ಲ ಅನಿಸುತ್ತೆ. ಯಾಕಂದರೆ ಯಾವಾಗಲೂ ಒಂದ್ಸಲ ಹೀಗೆ ಮಾತಾಡ್ತಾ ಇರುವಾಗ ಉದಯನ್ ಮನೆ ಭೋಪಾಲ್ನಲ್ಲಿದೆ ಅಂತ ಆಕಾಂಕ್ಷಾ ಹೇಳಿಟ್ಟಿದ್ಲು. ಹಾಗಾದರೆ ಆವತ್ತು ಅವಳು ಅವನ ಮನೆಗೆ ಬಂದು ಅಲ್ಲಿಂದಲೇ US-ಗೆ ವಾಪಸ್ ಹೋದ್ಲಾ? ಮನೆಗೆ ಬರದೆ ಅವನ ಮನೆಗೆ ಯಾಕೆ ಹೋದ್ಲು? ಆಗ ಉದಯನ್ ಕೂಡ ಅವಳ ಜೊತೆಗೆ ಬಂದಿದ್ನಾ? ಹಾಗಾದರೆ ಇವರಿಬ್ಬರೂ ಏನೋ ನಮ್ಮಿಂದ ಮುಚ್ಚಿಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಈ ವಿಷಯ ಆಯುಷ್ ಅಪ್ಪ ಶಿವೇಂದ್ರ ಕುಮಾರ್ ಶರ್ಮಾ ಮತ್ತು ಅಮ್ಮನಿಗೆ ಹೇಳ್ತಾರೆ. ಅವರಿಗೂ ಉದಯನ್ ಮತ್ತು ಮಗಳ ಮೇಲೆ ಡೌಟ್ ಬರುತ್ತೆ. ಈ ಬಗ್ಗೆ FB-ಯಲ್ಲಿ ಚಾಟ್ ಮಾಡ್ತಾ ಇದ್ದ ಮಗಳಿಗೆ ಕೇಳಿದ್ರೆ ಅವಳೇನೋ ಹಾರಿಕೆ ಉತ್ತರ ಕೊಡ್ತಾಳೆ. ಈ ಕೂಡಲೇ ವಿಡಿಯೋ ಕಾಲ್ ಮಾಡುವಂತ ಅಮ್ಮ ಪಟ್ಟು ಹಿಡಿದಾಗ ಆಫ್ಲೈನ್ ಆಗಿಬಿಡ್ತಾಳೆ. ಇದರಿಂದಾಗಿ ಆಕಾಂಕ್ಷಾ ಅಪ್ಪ ಅಮ್ಮಗೆ ಸಮಥಿಂಗ್ ಈಸ್ ಫಿಶಿ ಅನ್ನೋದು ದೃಢವಾಗಿತ್ತು. ಅದು 4 ಜನವರಿ 2017. ಆಕಾಂಕ್ಷಾ ತಂದೆ ಶಿವೇಂದ್ರ ಕುಮಾರ್ ಶರ್ಮಾ ಮತ್ತು ಅಣ್ಣ ಆಯುಷ್ ಬಂಕುಡ ಪೊಲೀಸ್ ಸ್ಟೇಷನ್ಗೆ ಹೋಗಿ ಉದಯನ್ ವಿರುದ್ಧ ಕಂಪ್ಲೇಂಟ್ ಕೊಡ್ತಾರೆ. ನಾವು ತುಂಬಾ ದಿನದಿಂದ ಆಕಾಂಕ್ಷಳನ್ನ ಕಾಂಟ್ಯಾಕ್ಟ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀವಿ, ಬಟ್ ಅವಳು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತೆಲ್ಲ ಹೇಳ್ತಾರೆ. ಅವಳು US-ನಲ್ಲಿದ್ದೀನಿ ಅಂತಾಳೆ. ಬರೀ FB-ಯಲ್ಲೇ ನಮ್ಮ ಜೊತೆಗೆ ಚಾಟ್ ಮಾಡ್ತಾಳೆ. ಆದರೆ ನಮ್ಗೆ ಯಾಕೋ ಅನುಮಾನ ಇದೆ, ಅವಳು US-ನಲ್ಲಿಲ್ಲ. ಈ ಉದಯನ್ ನಮ್ಮಿಂದ ಏನೋ ಮುಚ್ಚಿಡ್ತಾ ಇದ್ದಾನೆ ಅನ್ನಿಸ್ತಾ ಇದೆ ಅಂತ ಉದಯನ್ ಮೇಲೆ ಕಂಪ್ಲೇಂಟ್ ಫೈಲ್ ಮಾಡ್ತಾರೆ. ನಾವು ನಮ್ಮ ಮಗಳ ಜೊತೆಗೆ ಜುಲೈ 18ಕ್ಕೆ ಮಾತಾಡಿದ್ದು. ನಾನು ಇಂಡಿಯಾಗೆ ಬಂದಿದ್ದೀನಿ, ಟ್ರೈನ್ನಲ್ಲಿ ನಾಳೆ ಮನೆಗೆ ಬರ್ತೀನಿ ಅಂದ್ಲು. ಆದರೆ ಎಷ್ಟು ಕಾದ್ರೂ ಅವಳು ಬರಲೇ ಇಲ್ಲ. ಅದೇ ಲಾಸ್ಟ್ ಅವಳ ಜೊತೆ ಮಾತಾಡಿದ್ದು. ಅಲ್ಲಿಂದ ಮತ್ತೆ ಬರೀ FB-ಯಲ್ಲಿ ಚಾಟ್ ಮಾಡ್ತಾಳೆ. ವಿಡಿಯೋ ಕಾಲ್ ಮಾಡು ಅಂದರೆ ಆಫ್ಲೈನ್ ಆಗಿಬಿಡ್ತಾಳೆ. ನಾವು ಚೆಕ್ ಮಾಡಿದಾಗ ಅವಳು ಭೋಪಾಲ್ನಿಂದ ಕಾಲ್ ಮಾಡಿದ್ಲು ಅನ್ನೋದು ಗೊತ್ತಾಯಿತು. ನಮಗೆ ಭಯ ಆಗ್ತಿದೆ ಅಂತ ಹೇಳ್ತಾರೆ. ಕಂಪ್ಲೇಂಟ್ ದಾಖಲಿಸಿಕೊಂಡ ಬಂಕುಡ ಪೊಲೀಸರು ತನಿಖೆ ಶುರು ಮಾಡ್ತಾರೆ. ಆಕಾಂಕ್ಷಾ ಪಾಸ್ಪೋರ್ಟ್ ಬಗ್ಗೆ ಕೇಳ್ತಾರೆ. ಬಟ್ ಮನೆಯವರಿಗೆ ಅವಳ ಪಾಸ್ಪೋರ್ಟ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಅಟ್ಲೀಸ್ಟ್ ಪಾಸ್ಪೋರ್ಟ್ ಡೀಟೇಲ್ಸ್ ಸಿಕ್ಕಿದ್ರೆ ಅವಳು ಅಮೆರಿಕಾಗೆ ಹೋಗಿದ್ದಾಳೋ ಇಲ್ವೋ ಗೊತ್ತಾಗ್ಬಿಡೋದು. ಹಾಗಾಗಿ 18ಕ್ಕೆ ಆಕಾಂಕ್ಷಾ ಮಾಡಿದ್ದ ನಂಬರ್ ಸರ್ವೆಲೆನ್ಸ್ಗೆ ಹಾಕ್ತಾರೆ. ಹಲವು ದಿನ ಕಳೆಯುತ್ತೆ. ಕೇಸ್ ಏನೂ ಪ್ರೋಗ್ರೆಸ್ ಆಗಲ್ಲ. ಆಕಾಂಕ್ಷಾ ಎಲ್ಲಿದ್ದಾಳೆ ಅನ್ನೋದು ಗೊತ್ತಾಗಲ್ಲ. ಹೀಗಿರುವಾಗ ಒಂದಿನ ಅಚಾನಕ್ಕಾಗಿ ಆ ನಂಬರ್ ಆಕ್ಟಿವ್ ಆಗುತ್ತೆ. ಲೊಕೇಶನ್ ಚೆಕ್ ಮಾಡಿದಾಗ ಅದು ಸಾಕೇತ್ ನಗರ್ ಲೊಕೇಶನ್ ಶೋ ಮಾಡ್ತಾ ಇತ್ತು. ಕೂಡಲೇ ಬಂಕುಡ ಪೊಲೀಸರು ಅಲ್ಲಿಗೆ ಹೊರಡ್ತಾರೆ. ಲೊಕೇಶನ್ನ ಎಕ್ಸಾಕ್ಟ್ ಸ್ಥಳಕ್ಕೆ ಬರ್ತಾರೆ. ಅಲ್ಲಿ ಈ ಉದಯನ್ ಬಗ್ಗೆ ವಿಚಾರಿಸ್ತಾರೆ. ಮನೆ ಅಡ್ರೆಸ್ ತಗೊಂಡು ನೇರವಾಗಿ ಉದಯನ್ ಮನೆಗೆ ಬರ್ತಾರೆ. ಮನೆ ಗಬ್ಬು ನಾರ್ತಿತ್ತು. ಮೂಗು ಮುಚ್ಕೊಂಡೆ ಒಳಗಡೆ ಹೋದಾಗ ಅಲ್ಲಲ್ಲಿ ಸಿಗರೇಟ್ ತುಂಡುಗಳು ಬಿದ್ದಿದ್ವು. ಕುಡಿದ ಬಾಟಲ್ಗಳು ಅಲ್ಲೇ ಬಿದ್ದಿದ್ವು. ಪಾರ್ಸಲ್ ತಂದಿದ್ದ ಊಟ ಅರ್ಧಂಬರ್ಧ ತಿಂದು ಅಲ್ಲೇ ಎಸೆಯಲಾಗಿತ್ತು. ಇದೆಲ್ಲವನ್ನ ನೋಡಿದ ಪೊಲೀಸರಿಗೆ ಇವ್ನ್ಯಾರೋ ಮೆಂಟಲ್ ಗಿರಾಕಿ ಅನ್ಸುತ್ತೆ. ಅಷ್ಟರಲ್ಲಿ ಪೊಲೀಸರನ್ನ ನೋಡಿ ಉದಯನ್ ಸ್ವಲ್ಪ ವಿಚಲಿತನಾಗ್ತಾನೆ. ಬಟ್ ಸಾವರಿಸಿಕೊಂಡು ಏನ್ ಸರ್, ಏನ್ ವಿಷಯ, ನಮ್ಮ ಮನೆಗೆ ಯಾಕೆ ಬಂದ್ರಿ ಅಂತ ವಿಚಾರಿಸ್ತಾನೆ. ಪೊಲೀಸರು ಆಕಾಂಕ್ಷಾ ಬಗ್ಗೆ ಕೇಳ್ತಾರೆ. ಸರ್, ಅವಳು US-ನಲ್ಲಿ ಜಾಬ್ ಮಾಡ್ತಾ ಇದ್ದಾಳೆ. ನಾನು ಅಲ್ಲಿಂದ ವಾಪಸ್ ಬಂದ್ಬಿಟ್ಟೆ. ಈಗ ಅವಳು ಅಲ್ಲೇ ಎಲ್ಲೋ ಇರಬೇಕು. ಯಾಕೆ ಸರ್, ಏನಾಯ್ತು ಅಂತ ನಾಟಕ ಮಾಡ್ತಾನೆ. ಇವನೆಷ್ಟು ಚಾಲಾಕಿ ಅಂದ್ರೆ ಮಾತಲ್ಲೇ ಮರುಳು ಮಾಡಿ ಪೊಲೀಸರನ್ನ ಸಾಗ ಹಾಕ್ಬಿಡ್ತಾನೆ. ಇದನ್ನ ಪೊಲೀಸರು ಆಕಾಂಕ್ಷಾ ಮನೆಯವರಿಗೆ ಹೇಳ್ತಾರೆ. ಸರ್, ಅವನ್ ಮಾತು ನಂಬೇಡಿ, ಅವನು ಸುಳ್ಳು ಹೇಳ್ತಾ ಇದ್ದಾನೆ, ದಯವಿಟ್ಟು ಮತ್ತೊಮ್ಮೆ ಚೆಕ್ ಮಾಡಿ ಅಂತ ಆಕಾಂಕ್ಷಾ ಪೋಷಕರು ಗೋಗರಿತಾರೆ. ಸರಿ ಅಂತ ಮತ್ತೆ ಪೊಲೀಸರು ಉದಯನ್ ಮನೆಗೆ ಹೋಗ್ತಾರೆ. ಆಗ್ಲೂ ಉದಯನ್ ಸೇಮ್ ಕಥೆ ಹೇಳಿ ಕಳಿಸ್ಬಿಡ್ತಾನೆ. ಪೊಲೀಸರ ಹತ್ರ ಇವನ ವಿರುದ್ಧ ಏನೂ ಸಾಲಿಡ್ ಎವಿಡೆನ್ಸ್ ಇಲ್ಲದ ಕಾರಣ ಅವನ ವಿರುದ್ಧ ತುಂಬಾ ಹಾರ್ಶ್ ಆಗಿ ಕಾರ್ಯಾಚರಣೆ ಮಾಡೋದು ಕಷ್ಟ ಆಗಿತ್ತು. ಅವತ್ತು ಕಾಲ್ ಮಾಡಿದ್ದ ಆಕಾಂಕ್ಷಾ ಟ್ರೈನ್ ಡೀಟೇಲ್ಸ್ ಹೇಳಿದ್ಲು. ಅದನ್ನ ತಗೊಂಡು ಪೊಲೀಸರು ಚೆಕ್ ಮಾಡ್ತಾರೆ. ಟಿಕೆಟ್ ಎಲ್ಲಿಂದ ಬುಕ್ ಮಾಡಿದ್ಲು ನೋಡೋಣ ಅಂತ ಪರಿಶೀಲಿಸ್ತಾರೆ. ಆ ಟಿಕೆಟ್ ಭೋಪಾಲ್ನ ಸಾಕೇತ್ ನಗರ್ನಿಂದಾನೇ ಬುಕ್ ಮಾಡಿದ್ದರ ಬಗ್ಗೆ ಮಾಹಿತಿ ಸಿಗುತ್ತೆ. ಅಲ್ಲಿಗೆ ಆಕಾಂಕ್ಷಾ ಇಂಡಿಯಾಗೆ ಬಂದಿದ್ದು ಕನ್ಫರ್ಮ್ ಆಗಿತ್ತು. ಅಥವಾ ಆಕಾಂಕ್ಷಾ ಹೆಸರಲ್ಲಿ ಬೇರೆ ಯಾರಾದರೂ ಟಿಕೆಟ್ ಬುಕ್ ಮಾಡಿದ್ರಾ? ಇದು ಪೊಲೀಸರಿಗೆ ಸಿಕ್ಕ ಇಂಪಾರ್ಟೆಂಟ್ ಲೀಡ್ ಆಗಿತ್ತು. ಇದನ್ನ ಆಧರಿಸಿ ಪೊಲೀಸರು ಮತ್ತೆ ಉದಯನ್ ಮನೆಗೆ ಬರ್ತಾರೆ. ಆಗ್ಲೂ ಉದಯನ್ ತನ್ನ ನಾಟಕ ಮುಂದುವರಿಸ್ತಾನೆ. ಬಟ್ ಈ ಬಾರಿ ಪೊಲೀಸರು ಎಲ್ಲ ತಯಾರಿ ಮಾಡ್ಕೊಂಡೇ ಬಂದಿದ್ರು. ಇವನಿಗೆ ಹೀಗೆ ಹೇಳಿದ್ರೆ ಕೇಳಲ್ಲ ಅಂತ ಸೀದಾ
ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ. ಅಲ್ಲಿ ಬೆಂಚ್ ಮೇಲೆ ಕೂರಿಸಿ ವಿಚಾರಣೆ ಸ್ಟಾರ್ಟ್ ಮಾಡ್ತಾರೆ. ಮೊದಲಿಗೆ ನವರಂಗಿ ನಾಟಕ ಆಡ್ತಾನೆ. ಬಟ್ ಯಾವಾಗ ಪೊಲೀಸರ ಧ್ವನಿ ಗಡುಸಾಗುತ್ತೋ ಬೆವ್ತು ಹೋಗ್ತಾನೆ. ಆಕಾಂಕ್ಷ ಎಲ್ಲಿ ಹೇಳು ಅಂತ ಪೊಲೀಸರು ಗದರಿ ಕೇಳ್ತಾರೆ. ಪೊಲೀಸರ ಆವಾಜ್ಗೆ ಪತರುಗುಟ್ಟಿ ಹೋಗ್ತಾನೆ. ಹೆಚ್ಚು ನಖರ ಮಾಡದೆ, ಸರ್, ಆಕಾಂಕ್ಷ ಕೊಲೆಯಾಗಿ ಹೋದ್ಲು, ನಾನೇ ಅವಳನ್ನ ಕೊಂದ್ಬಿಟ್ಟೆ ಅಂತಾನೆ. ಯಾಕೆ ಹೀಗೆ ಸಾಯಿಸ್ದೆ ಅಂತ ಕೇಳೋಕ್ಕೂ ಮೊದಲು ಅವಳ ಶವ ಎಲ್ಲಿದೆ ಅಂತ ಕೇಳ್ತಾರೆ. ನನ್ನ ಜೊತೆ ಬನ್ನಿ ಸಾರ್, ತೋರಿಸ್ತೀನಿ ಅಂತಾನೆ. ಸರಿ ಅಂತ ಅವನನ್ನ ಕರ್ಕೊಂಡು ಹೊರಡ್ತಾರೆ. ಅವನು ಪೊಲೀಸರನ್ನ ಕರ್ಕೊಂಡು ಬಂದಿದ್ದೆ ತನ್ನ ಮನೆಗೆ. ಮೊದಲು ಇಂಟ್ರೊಡಕ್ಷನ್ನಲ್ಲಿ ನಾವು ಹೇಳಿದ್ವಲ್ಲ, ಅದೇ ಮನೆಗೆ ಬರ್ತಾನೆ. ಮೊದಲು ಹೇಳಿದ ಹಾಗೆ ಮನೆಯ ಲಿವಿಂಗ್ ರೂಮಲ್ಲಿದ್ದ ಕಟ್ಟೆ ಒಡೆದು ಟ್ರಂಕ್ ತೆಗೆದು ಅದರಲ್ಲಿದ್ದ ಶವ ಹೊರ ತೆಗಿತಾರೆ. ಅದು ಆಕಾಂಕ್ಷಳ ಮೃತದೇಹ. ಅದನ್ನ PMಗೆ ಕಳಿಸ್ತಾರೆ. ಮನೆಯೆಲ್ಲ ಪರಿಶೀಲನೆ ಮಾಡ್ತಾರೆ. ಮನೆಯಲ್ಲಿ ಪಾಸ್ಪೋರ್ಟ್, 2 ಮೊಬೈಲ್ ಫೋನ್, ಲ್ಯಾಪ್ಟಾಪ್, ಆಕಾಂಕ್ಷಳ ಬ್ಯಾಂಕ್ ಡಾಕ್ಯುಮೆಂಟ್ಸ್ ಎಲ್ಲ ಸಿಗುತ್ತೆ. ಅದನ್ನ ಸೀಸ್ ಮಾಡ್ತಾರೆ. ಎಲ್ಲ ಫಾರ್ಮ್ಯಾಲಿಟಿ ಮುಗಿಸಿ ಉದಯನ್ ದಾಸ್ನನ್ನ ಮತ್ತೆ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ. ಇಲ್ಲಿಂದ ಉದಯನ್ ಫ್ಲ್ಯಾಶ್ ಬ್ಯಾಕ್ ಕಥೆ ಸ್ಟಾರ್ಟ್ ಮಾಡ್ತಾನೆ. ಸರ್, ನನ್ನ ಹೆಸರು ಉದಯನ್ ದಾಸ್. ನಾನು ನಿರುದ್ಯೋಗಿ. ಬಟ್ ನಮ್ಮ ಅಪ್ಪ ಅಮ್ಮ ನಾನು ಕೂತು ತಿನ್ನುವಷ್ಟು ಹಣ ಮಾಡಿಟ್ಟಿದ್ದಾರೆ. ಹಾಗಾಗಿ ನಾನು ರಾಯ್ಪುರ್ನ ನಮ್ಮ ಮನೆಯಲ್ಲೇ ವಾಸ ಇದ್ದೆ. ಕೆಲವು ವರ್ಷಗಳ ಹಿಂದೆ ನನಗೆ ಆಕಾಂಕ್ಷ ಪರಿಚಯ ಆದ್ಲು. ನಾವಿಬ್ಬರು ಆರ್ಕುಟ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲಿ ಸಿಕ್ಕಿದ್ವಿ. ಆಮೇಲೆ ಫೇಸ್ಬುಕ್ಗೆ ಶಿಫ್ಟ್ ಆದ್ವಿ. ಫೇಸ್ಬುಕ್ನಲ್ಲೇ ಲವ್ ಸ್ಟಾರ್ಟ್ ಆಯಿತು. ಇಬ್ಬರು ತುಂಬ ಪ್ರೀತಿ ಮಾಡ್ತಾ ಇದ್ವಿ. ನಾವಿಬ್ಬರು ಒಟ್ಟಿಗೆ ಇರೋಣ ಅಂತ ಡಿಸೈಡ್ ಮಾಡಿದ್ವಿ. ಬಟ್ ಆಕಾಂಕ್ಷ ಮನೆಯಲ್ಲಿ ನಮ್ಮ ಪ್ರೀತಿ ಒಪ್ಪಲ್ಲ ಅಂತ ಗೊತ್ತಿತ್ತು. ಹಾಗಾಗಿ ಆಕಾಂಕ್ಷ ಮನೆಯಲ್ಲಿ ವೀಸಾ ಬಗ್ಗೆ ಸುಳ್ಳು ಹೇಳಿ ನನ್ನನ್ನು ಮೀಟ್ ಮಾಡೋಕೆ ಡೆಲ್ಲಿಗೆ ಬಂದು ಸ್ವಲ್ಪ ದಿನ ಡೆಲ್ಲಿ ಮನೆಯಲ್ಲಿ ಇದ್ದು ಅಲ್ಲಿಂದ ಜೂನ್ 25ಕ್ಕೆ ಭೋಪಾಲ್ಗೆ ಬಂದ್ವಿ ಅಂತಾನೆ. ನಾವಿಬ್ರು ಇಲ್ಲೇ ಕೆಲವು ದಿನ ಜೊತೆಯಲ್ಲಿ ಖುಷಿಯಾಗಿದ್ವಿ. ಇಲ್ಲಿಗೆ ಬಂದ ಮೇಲೆ ಸುಮಾರು 10 ದಿನಗಳವರೆಗೂ ಅಂಕಲ್ ಆಂಟಿಗೆ ಅವಳು ಫೋನ್ ಮಾಡ್ತಾನೇ ಇದ್ಲು. ಅವಳು ನನ್ನನ್ನು ಮದುವೆ ಮಾಡಿಕೊಳ್ಳೋ ಆಸೆಯಲ್ಲಿದ್ಲು. ನಾನು ಅವಳನ್ನು ಪ್ರೀತಿಸ್ತಾ ಇದ್ದೆ. ಬಟ್ ಅವಳನ್ನು ಮದುವೆ ಆಗೋಕೆ ತಯಾರೇ ಇರಲಿಲ್ಲ. ನನಗೆ ಇಷ್ಟು ಬೇಗ ಮದುವೆ ಜಂಜಾಟ ಬೇಡವಾಗಿತ್ತು. ಇದನ್ನು ನಾನು ಅವಳಿಗೆ ಹೇಳಿದ್ದೆ. ಅದಕ್ಕೆ ಅವಳು ಎಷ್ಟು ದಿನ ಅಂತ ಹೀಗೆ ಮದುವೆ ಆಗದೆ ನಾವಿರೋದು ಅಂತ ನನ್ನ ಜೊತೆ ಜಗಳ ತೆಗೆದಿದ್ಲು ಅಂತಾನೆ. ಹೋಗ್ತಾ ಹೋಗ್ತಾ ನನಗೆ ಅವಳ ಮೇಲೆ ಡೌಟ್ ಸ್ಟಾರ್ಟ್ ಆಯಿತು. ಅವಳಿಗೆ ಯಾರ ಜೊತೆಗೋ ಅಫೇರ್ ಇದೆ ಅಂತ ಅನ್ನಿಸ್ತಾ ಇತ್ತು. ನನಗೆ ಮೋಸ ಮಾಡ್ತಾ ಇದ್ದಾಳೆ ಅಂತ ನನಗೆ ಅನ್ನಿಸ್ತಾ ಇತ್ತು. ಆದರೆ ಈ ಬಗ್ಗೆ ಯಾವತ್ತೂ ಅವಳ ಜೊತೆ ಮಾತಾಡಲಿಲ್ಲ. ಆದರೆ ಸುಮ್ಮನೆ ಕಿರಿಕ್ ತೆಗೆದು ಜಗಳ ಆಡ್ತಿದ್ದೆ. ನನ್ನ ಈ ವರ್ತನೆಯಿಂದ ಅವಳು ಬೇಸತ್ತಿದ್ಲು. ಒಂದ್ಸಲ ನಾವಿಬ್ರು ಜೊತೆಯಲ್ಲಿ ಇರೋದು ಬೇಡ, ನಾನು ನಮ್ಮ ಅಪ್ಪ ಅಮ್ಮನ ಹತ್ರ ಹೋಗ್ಬಿಡ್ತೀನಿ ಅಂದ್ಲು. ಅವತ್ತು ಜುಲೈ 12ಕ್ಕೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಡೋಕೆ ತಯಾರಾದ್ಲು. ಆದರೆ ನಾನು ಅವಳನ್ನು ಪುಸಲಾಯಿಸಿ ಆ ದಿನ ತಡೆದೆ. ನನಗೆ ನಿನ್ನನ್ನು ಬಿಟ್ಟು ಇರೋಕ್ಕಾಗಲ್ಲ, ಪ್ಲೀಸ್ ಹೋಗಬೇಡ, ನಾನು ಇನ್ಮೇಲೆ ಜಗಳ ಆಡಲ್ಲ ಅಂತ ಮನ ಓಲೈಸಿದ್ದೆ. ಮತ್ತೆ ಜುಲೈ 15ಕ್ಕೆ ನಮ್ಮಿಬ್ಬರ ನಡುವೆ ಜಗಳ ಆಯಿತು. ಆವತ್ತೇ ಅವಳು ಮನೆಗೆ FBಯಲ್ಲಿ ಕಾಲ್ ಮಾಡಿ ನಾನು ಮನೆಗೆ ಬರ್ತೀನಿ ಅಂದಿದ್ದು ಅಂತಾನೆ. ಅದೇ ಸಿಟ್ಟಲ್ಲಿ ಆಕಾಂಕ್ಷ ಜುಲೈ 18ಕ್ಕೆ ಇಲ್ಲಿಂದಲೇ ಹೌರಾಗೆ ಟ್ರೈನ್ ಟಿಕೆಟ್ ಬುಕ್ ಮಾಡೇ ಬಿಟ್ಲು. ಟಿಕೆಟ್ ಬುಕ್ ಮಾಡಿದ ಮೇಲೆ ನನ್ನ ಮೊಬೈಲ್ನಿಂದ ಅಂಕಲ್ ಆಂಟಿಗೆ ಕಾಲ್ ಮಾಡಿದ್ಲು. ಆವಾಗಲೇ ನಾನು 19ಕ್ಕೆ ಬರ್ತೀನಿ ಅಂತ ಆಕಾಂಕ್ಷ ಹೇಳಿದ್ದು ಅಂತ ಉದಯನ್ ಪೊಲೀಸರಿಗೆ ಹೇಳ್ತಾನೆ. ಸರಿ, ಅದಾದಮೇಲೆ ಅವಳನ್ನು ಹೇಗೆ ಕೊಂದೆ ಅಂತ ಕೇಳ್ತಾರೆ. ಸರ್, 15ರ ರಾತ್ರಿ ಆಕಾಂಕ್ಷ ತನ್ನ ರೂಮ್ಗೆ ಮಲ್ಗೋಕೆ ಹೋದ್ಲು. ಆದರೆ ಆ ರಾತ್ರಿ ನನಗೆ ನಿದ್ರೆನೇ ಬರಲಿಲ್ಲ. ರಾತ್ರಿ ಇಡೀ ಕೂತ್ಕೊಂಡು ಪ್ಲ್ಯಾನ್ ಮಾಡಿದೆ. ಹೀಗೆ ಬಿಟ್ಟರೆ ಇವಳು ಊರಿಗೆ ಹೋಗ್ಬಿಡ್ತಾಳೆ, ಮತ್ತೆ ವಾಪಸ್ ಬರಲ್ಲ. ಅವಳು ನನ್ನ ಬಿಟ್ಟು ಹೋಗ್ಬಿಟ್ರೆ ನಾನೇನು ಮಾಡಲಿ? ನಾನು ಒಂಟಿ ಆಗಿಬಿಡ್ತೀನಿ. ಅವಳು ಊರಿಗೆ ಹೋಗದಂತೆ ಹೇಗೆ ತಡಿಬೇಕು ಅಂತ ತುಂಬ ಯೋಚನೆ ಮಾಡಿದೆ. ಮಾರನೇ ದಿನ ಅಂದರೆ ಜುಲೈ 16ರ ಮುಂಜಾನೆ ರೂಮಿಂದ ಎದ್ದು ಅವಳ ರೂಮ್ಗೆ ಹೋದೆ. ಅವಳು ಇನ್ನೂ ಮಲಗಿದ್ಲು. ಪಕ್ಕದಲ್ಲೇ ಇದ್ದ ಪಿಲ್ಲೋ ತಗೊಂಡು ಅವಳ ಮುಖಕ್ಕೆ ಇಟ್ಟು ಒತ್ತಿ ಹಿಡಿದೆ. ಅವಳು ಉಸಿರುಗಟ್ಟಿ ಸತ್ತೋದ್ಲು. ಆಮೇಲೆ ಏನು ಮಾಡಬೇಕು ನನಗೆ ಗೊತ್ತಾಗಲಿಲ್ಲ. ಮನೆಯಲ್ಲಿ ಹುಡುಕಾಡ್ದೆ. ಒಂದು ಕಬ್ಬಿಣದ ಟ್ರಂಕ್ ಇತ್ತು. ಅದರಲ್ಲಿ ಅಮ್ಮ ಏನೇನೋ ತುಂಬಿಸಿಟ್ಟಿದ್ರು. ಅದನ್ನೆಲ್ಲ ತೆಗೆದು ಆಕಾಂಕ್ಷ ಶವ ಅದರಲ್ಲಿ ಹಾಕ್ತೆ. ಮಧ್ಯಾಹ್ನ ಸಿಮೆಂಟ್ ಅಂಗಡಿಗೆ ಹೋಗಿ 14 ಬ್ಯಾಗ್ ಸಿಮೆಂಟ್ ಖರೀದಿ ಮಾಡಿದೆ. ನೆಲದ ಮೇಲೆ ಸ್ಲ್ಯಾಬ್ ಕಟ್ಟೋಕೆ ಏನೇನು ಬೇಕೋ ಅದನ್ನೆಲ್ಲ ಖರೀದಿ ಮಾಡಿದೆ. ಮನೆಗೆ ಬಂದು ನಾನೇ ಸಿಮೆಂಟ್ ಮತ್ತು ಮರಳು ಮಿಕ್ಸ್ ಮಾಡಿದೆ. ಅದರಲ್ಲಿ ಸ್ವಲ್ಪ ಟ್ರಂಕ್ ಒಳಗಿದ್ದ ಆಕಾಂಕ್ಷ ಶವದ ಮೇಲೆ ಸುರಿದೆ. ಮತ್ತೆ ಟ್ರಂಕ್ ಕ್ಲೋಸ್ ಮಾಡಿದೆ. ನಂತರ ಲಿವಿಂಗ್ ರೂಮಲ್ಲಿ ಗುಂಡಿ ಅಗೆದು ಅದರಲ್ಲಿ
ಟ್ರಂಕ್ ಹಾಕಿದೆ. ಅದರ ಮೇಲೆ ನೀಟಾಗಿ ಸಿಮೆಂಟ್ನಿಂದ ಸ್ಲ್ಯಾಬ್ ನಿರ್ಮಾಣ ಮಾಡಿದೆ. ನಂತರ ಅದರ ಮೇಲೆ ಮಾರ್ಬಲ್ ಹಾಕಿ ಕವರ್ ಮಾಡಿಬಿಟ್ಟೆ ಸರ್ ಅಂತಾನೆ. ಬಟ್ ಆ ಕಟ್ಟೆ ಕಟ್ಟಿದ್ದ ರೀತಿ ನೋಡಿದರೆ ಖಂಡಿತ ಇವನೊಬ್ಬನೇ ಈ ಕೆಲಸ ಮಾಡಿರೋಕೆ ಸಾಧ್ಯ ಇಲ್ಲ ಅನ್ನೋದು ಪೊಲೀಸರಿಗೆ ಗೊತ್ತಾಗಿತ್ತು. ಸರಿ, ಮುಂದೆ ಏನು ಮಾಡಿದೆ ಹೇಳು ಅಂತಾರೆ. ಇಲ್ಲಿಂದ ತನ್ನ ದೇವದಾಸ್ ಕಥೆ ಶುರು ಮಾಡ್ತಾನೆ. ಈಗ ಅವನ ವಾಯ್ಸ್ ಲೋ ಆಗಿತ್ತು. ಸರ್, ಕೊಲೆ ಮಾಡಿ ಮಾರನೇ ದಿನ ಮೂವಿ ನೋಡೋಕೆ ಹೋದೆ. ಬಟ್ ನಾನು ಮಾಡಿದ್ದು ತಪ್ಪು ಅಂತ ನನಗೆ ಅನ್ನಿಸ್ತಾ ಇತ್ತು. ಆದರೆ ಆಗಿದ್ದು ಆಗೋಗಿದೆ, ಏನು ಮಾಡೋಕ್ಕಾಗುತ್ತೆ ಬಿಡು ಅಂತ ಸುಮ್ಮನಾದೆ. ನಾನು ಆಕಾಂಕ್ಷಳನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದೆ. ಅವಳು ಸತ್ತ ಮೇಲೆ ಅವಳ ನೆನಪು ತುಂಬ ಕಾಡ್ತಿತ್ತು. ಅವಳ ನೆನಪಾದಾಗಲೆಲ್ಲ ಆ ಕಟ್ಟೆ ಮೇಲೆ ಕೂತು ಅವಳೊಂದಿಗೆ ಮಾತಾಡ್ತಾ ಇದ್ದೆ. ಕೆಲವೊಮ್ಮೆ ಅಲ್ಲೇ ಕೂತು ಎಣ್ಣೆ ಹೊಡಿತಿದ್ದೆ, ಇನ್ನೂ ಕೆಲವೊಮ್ಮೆ ಅಲ್ಲೇ ಮಲಗಿಬಿಡ್ತಾ ಇದ್ದೆ. ಒಂದೊಂದ್ಸಲ ಮನೆಯಲ್ಲಿ ಏನೋ ವಾಸನೆ ಬಂದಂಗೆ ಅನ್ನಿಸ್ತಾ ಇತ್ತು. ಆಗ ಮನೆ ಪೂರ್ತಿ ರೂಮ್ ಫ್ರೆಶ್ನರ್ ಇಲ್ಲ ಪರ್ಫ್ಯೂಮ್ ಹಾಕ್ತಿದ್ದೆ ಅಂತಾನೆ. ಆಕಾಂಕ್ಷ ತನ್ನ ಮನೆಯವರಿಗೆ ತಾನು ಅಮೇರಿಕಾದಲ್ಲಿದ್ದೀನಿ ಅಂತ ಸುಳ್ಳು ಹೇಳಿದ್ಲು. ಯಾವಾಗಲೂ FB ಮೆಸೆಂಜರ್ನಲ್ಲಿ ಮೆಸೇಜ್ ಮಾಡ್ತಾ ಇದ್ಲು. ಹಾಗಾಗಿ ಅವಳ ಮನೆಯವರಿಗೆ ಡೌಟ್ ಬರದೇ ಇರಲಿ ಅಂತ ನಾನೇ ಅವಳ ಅಕೌಂಟ್ನಿಂದ ಅವರ ಕುಟುಂಬದವರ ಜೊತೆ ಚಾಟ್ ಮಾಡ್ತಾ ಇದ್ದೆ. ಕೆಲವೊಮ್ಮೆ ನಾವಿಬ್ರು ಜೊತೆಗಿದ್ದಾಗ ತೆಗೆಸಿದ್ದ ಫೋಟೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೆ. ಒಂದ್ಸಾರಿ ಅಕ್ಟೋಬರ್ನಲ್ಲಿ ಅವಳ ಮನೆಗೂ ಹೋಗಿದ್ದೆ. ಅಲ್ಲೇ 2 ದಿನ ಇದ್ದು ಬಂದಿದ್ದೆ. ಆದರೆ ನಾನು ಅಲ್ಲಿಗೆ ಹೋಗಿದ್ದು ಅವರನ್ನ ವಿಚಾರಿಸೋಕೆ ಅಲ್ಲ, ಬದಲಿಗೆ ಅವಳ ಕುಟುಂಬದವರನ್ನ ಮುಗಿಸೋಕೆ ಅಂತಾಳೆ. ಅವರು ಬದುಕಿದ್ರೆ ಯಾವತ್ತಾದ್ರೂ ಮಗಳನ್ನ ಹುಡುಕ್ತಾ ನನ್ವರೆಗೂ ಬರಬಹುದು, ನಾನು ಸಿಕ್ಕಾಕೊಳ್ಬಹುದು ಅಂತ ಅವರನ್ನು ಮುಗಿಸೋಕೆ ಟ್ರೈ ಮಾಡಿದೆ. ಅವರ ಕಿಚನ್ಗೆ ಹೋಗಿ ಅಡುಗೆಯಲ್ಲಿ ವಿಷ ಬೆರೆಸೋಣ ಅನ್ಕೊಂಡು ಪ್ರಯತ್ನ ಪಟ್ಟಿದ್ದೆ. ಆದರೆ ನನಗೆ ಆ ಅವಕಾಶನೇ ಸಿಗಲಿಲ್ಲ. ಹಾಗಾಗಿ ವಾಪಸ್ ಬಂದ್ಬಿಟ್ಟೆ ಅಂತಾನೆ ಈ ಸೈಕೋ. ಈ ವಿಷಯ ಆಕಾಂಕ್ಷ ಮನೆಯವರಿಗೆ ತಿಳಿಸ್ತಾರೆ. ಯಾವಾಗ ಇವನು ಮಾಡಿದ ಹೇಯ ಕೃತ್ಯದ ಬಗ್ಗೆ ಬಂಗಾಳ ಜನರಿಗೆ ಗೊತ್ತಾಗುತ್ತೋ ಉದಯನ್ ಬಗ್ಗೆ ಅಲ್ಲಿ ತುಂಬಾ ಆಕ್ರೋಶ ವ್ಯಕ್ತವಾಗುತ್ತೆ. ಸಾಕಷ್ಟು ಪ್ರತಿಭಟನೆ ವ್ಯಕ್ತವಾಗುತ್ತೆ. ಆಕಾಂಕ್ಷ ಅಪ್ಪ ಶಿವೇಂದ್ರ ಕುಮಾರ್ ಶರ್ಮಾ, ಅಣ್ಣ ಆಯುಷ್ ಮತ್ತು ಅಮ್ಮ ಭೋಪಾಲ್ಗೆ ಹೋಗ್ತಾರೆ. ಆಕಾಂಕ್ಷ ದೇಹ ಬಂಗಾಳಕ್ಕೆ ತಗೊಂಡು ಹೋಗೋದು ಬೇಡ ಅಂತ ಭೋಪಾಲ್ನ ಸುಭಾಷ್ ನಗರ್ನಲ್ಲಿಯೇ ಅಂತ್ಯಕ್ರಿಯೆ ಮಾಡಿ ಮುಗಿಸ್ತಾರೆ. ಪೊಲೀಸರು ಅಕ್ಕಪಕ್ಕದವರನ್ನು ವಿಚಾರಿಸ್ತಾರೆ. ಸರ್, ಈ ಮೊದಲು ಇಲ್ಲಿ ಯಾವುದೋ ಕುಟುಂಬ ಬಾಡಿಗೆಗೆ ಇತ್ತು, ಅವರನ್ನ ಖಾಲಿ ಮಾಡಿಸಿ ಇವನೇ ಇಲ್ಲಿಗೆ ಇರೋಕೆ ಬಂದ. ಸ್ವಲ್ಪ ದಿನ ಒಂದು ಹುಡುಗಿ ಕೂಡ ಇವನ ಜೊತೆಗೆ ಇದ್ಲು. ಆಮೇಲೆ ಅವಳು ಕಾಣಿಸ್ತಾ ಇರಲಿಲ್ಲ. ಇವನೊಬ್ನೇ ಇರ್ತಾ ಇದ್ದ. ಅವನು ಯಾರ ಜೊತೆಗೂ ಮಾತಾಡ್ತಾ ಇರಲಿಲ್ಲ. ನಮಗೂ ಅವನ ಬಗ್ಗೆ ಹೆಚ್ಚೇನು ಗೊತ್ತಿಲ್ಲ ಅಂತಾರೆ. ಉದಯನ್ ಬಳಿ ಅವನ ಅಪ್ಪ ಅಮ್ಮನ ಬಗ್ಗೆ ವಿಚಾರಿಸ್ತಾರೆ. ಒಂದ್ಸಾರಿ ಅವರಿಬ್ರು ಅಮೇರಿಕಾದಲ್ಲಿದ್ದಾರೆ ಅಂತಾನೆ. ಮತ್ತೊಮ್ಮೆ ಇಲ್ಲ, ಅಪ್ಪ ಸತ್ತೋದ್ರು, ಅಮ್ಮನಿಗೆ ಹುಷಾರಿಲ್ಲ, ಅವರು ಆಸ್ಪತ್ರೆಯಲ್ಲಿದ್ದಾರೆ ಅಂತಾನೆ. ಅವನ ರಿಲೇಟಿವ್ಸ್ ಹತ್ರ ಮಾತಾಡ್ತಾರೆ. ಕಳೆದ 6-7 ವರ್ಷದಿಂದ ಉದಯನ್ ಅಪ್ಪ ಅಮ್ಮ ನಮ್ಮ ಜೊತೆಗೆ ಕಾಂಟ್ಯಾಕ್ಟ್ನಲ್ಲೇ ಇಲ್ಲ. ಅವರೆಲ್ಲಿದ್ದಾರೋ ಗೊತ್ತಿಲ್ಲ. FBಯಲ್ಲಿ ಒಂದೊಂದ್ಸಲ ಚಾಟ್ ಮಾಡ್ತಾ ಇದ್ರು. ಕ್ರಮೇಣ ಅದು ಸ್ಟಾಪ್ ಆಯಿತು ಅಂತಾರೆ. FB ವಿಷಯ ಕೇಳಿ ಪೊಲೀಸರ ತಲೆಗೆ ಏನೋ ಫ್ಲಾಶ್ ಆಗುತ್ತೆ. ಮೊದಲೇ ಇವನು ಸೈಕೋ ಥರ ಆಡ್ತಿದ್ದಾನೆ, ಇವನು ಅಪ್ಪ ಅಮ್ಮನಿಗೂ ಏನಾದರೂ ಮಾಡಿರಬಹುದಾ ಅಂತ ಆ ಆ್ಯಂಗಲ್ನಲ್ಲಿ ವಿಚಾರಣೆ ಮಾಡ್ತಾರೆ. ಉದಯನ್ನ ಮತ್ತಷ್ಟು ಗ್ರಿಲ್ ಮಾಡ್ತಾರೆ. ಇಲ್ಲಿಂದ ಮತ್ತೊಂದು ಸ್ಕೇರಿ ಸ್ಟೋರಿ ಸ್ಟಾರ್ಟ್ ಮಾಡ್ತಾನೆ. ಅದು 2010. ನನ್ನಪ್ಪ ಅಮ್ಮನ ಜೊತೆಗೆ ನಾನು ಛತ್ತೀಸ್ಗಢನ ರಾಯ್ಪುರ್ನಲ್ಲಿ ಇರ್ತಾ ಇದ್ದೆ. ನಾನು BTech ಜಾಯ್ನ್ ಆದೆ. ಅಮ್ಮ VRS ತಗೊಂಡು ಮನೆಯಲ್ಲಿದ್ದರು. 30,000 ಪೆನ್ಷನ್ ಬರ್ತಾ ಇತ್ತು. ಅಪ್ಪ BHELನಲ್ಲಿ ಹಿರಿಯ ಅಧಿಕಾರಿಯಾಗಿದ್ದರು. ನಾನು BTech ಮೊದಲ ವರ್ಷದಲ್ಲಿದ್ದಾಗಲೇ ಎಣ್ಣೆ, ಡ್ರಗ್ಸ್ ಹೀಗೆ ದುಶ್ಚಟಗಳಿಗೆ ದಾಸನಾಗಿದ್ದೆ. ಮನೆಯಲ್ಲಿ ದುಡ್ಡಿಗೆ ಕೊರತೆ ಇರಲಿಲ್ಲ. ನನ್ನ ಬ್ಯಾಡ್ ಹ್ಯಾಬಿಟ್ ಬಗ್ಗೆ ಗೊತ್ತಾದ ಮೇಲೆ ಅಪ್ಪ ಅಮ್ಮ ನನಗೆ ದುಡ್ಡು ಕೊಡೋದು ನಿಲ್ಲಿಸಿಬಿಟ್ರು. ಎಷ್ಟೇ ಕೇಳಿದ್ರು ಕೊಡಲ್ಲ ಅಂತಿದ್ರು. ಇದೆಲ್ಲ ಬಿಟ್ಬಿಡು ಅಂತ ಯಾವಾಗಲೂ ಬುದ್ಧಿ ಹೇಳ್ತಾ ಇದ್ರು. ನನಗೆ ಅದು ಇಷ್ಟ ಆಗ್ತಾ ಇರಲಿಲ್ಲ. ಅವರ ಮಾತು ಕೇಳಿ ಕೇಳಿ ನನಗೆ ಅವ್ರ ಮೇಲೆ ದ್ವೇಷ ಬೆಳೆದಿತ್ತು ಅಂತಾನೆ. ಒಮ್ಮೆ ಜೋರು ಮಳೆ ಬರ್ತಾ ಇತ್ತು. ನನಗೆ ಕುಡಿಯೋಕೆ, ನಶೆ ಮಾಡೋಕೆ ದುಡ್ಡು ಬೇಕಿತ್ತು. ಅಮ್ಮನ ಬಳಿ ದುಡ್ಡು ಕೇಳಿದೆ. ಅವರು ಕೊಡಲ್ಲ ಅಂದ್ರು. ಅದೇ ಸಿಟ್ಟಲ್ಲಿ ಅವರ ಹಿಸುಕಿ ಕೊಂದ್ಬಿಟ್ಟೆ. ಅವರ ದೇಹ ಮನೆಯಲ್ಲೇ ರೂಮಲ್ಲೇ ಬಚ್ಚಿಟ್ಟೆ. ಅಷ್ಟರಲ್ಲಿ ಕೆಲಸ ಮುಗಿಸಿ ಅಪ್ಪ ಮನೆಗೆ ಬಂದ್ರು. ಅಮ್ಮ ಕಾಣದೇ ಇದ್ದಾಗ ಕೇಳಿದ್ರು, ಎಲ್ಲೋ ಹೊರಗಡೆ ಹೋಗಿದ್ದಾರೆ ಅಂತ ಹೇಳಿದೆ. ಆಮೇಲೆ ನಾನೇ ಅವರಿಗೆ ಬಿಸಿ ಬಿಸಿ ಟೀ ಮಾಡಿಕೊಟ್ಟೆ. ಆದರೆ ಅದರಲ್ಲಿ ಮತ್ತು ಬರೋ ಔಷಧಿ ಹಾಕಿದ್ದೆ. ನನ್ನ ಕ್ರೂರತೆ ಬಗ್ಗೆ ಸಣ್ಣ ಸುಳಿವೂ ಇಲ್ಲದ ಅಪ್ಪ ಟೀ ಕುಡಿದ ಮೇಲೆ ಅಲ್ಲೇ ಕುಸಿದು ಬಿದ್ರು. ಅಮ್ಮನ ಥರ ಅವರನ್ನೂ ಮುಗಿಸಿಬಿಟ್ಟೆ. ಅಪ್ಪನ ದೇಹ ಕೂಡ ಅದೇ ಬೆಡ್ರೂಮಲ್ಲಿ ಬಚ್ಚಿಟ್ಟೆ. ಸಂಜೆ ಆಗೋಗಿತ್ತು. ಮಳೆ ಕೂಡ ಜೋರು ಬರ್ತಿತ್ತು. ಹೊರಗಡೆ ನೋಡಿದೆ. ಅಲ್ಲೇ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕೆಲಸ ನಡೀತಾ ಇತ್ತು. ಅಲ್ಲಿ ಕೆಲವು ಕಾರ್ಮಿಕರು ಕೆಲಸ ಮುಗಿಸಿ ನಿಂತಿದ್ರು. ಅಷ್ಟೊತ್ತಿಗೆ ಮಳೆ ನಿಲ್ತು. ನಾನು ಅಲ್ಲಿಗೆ ಹೋದೆ. ಸ್ವಲ್ಪ ಕೆಲಸ ಇದೆ, ಇಬ್ರು ಕೆಲಸಕ್ಕೆ ಬೇಕಿತ್ತು, ಬರ್ತೀರಾ ಅಂತ
ಕೇಳಿದೆ. ಅದಕ್ಕವರು ಈಗ ಟೈಮ್ ಆಯಿತು, ನಾಳೆ ಬರ್ತೀವಿ ಅಂದರು. ಅವರಿಗೆ 3 ಪಟ್ಟು ಹೆಚ್ಚು ದುಡ್ಡು ಆಫರ್ ಮಾಡಿದೆ. ಅವರು ಒಪ್ಕೊಂಡ್ರು. ನಮ್ಮ ಮನೆ ಮುಂದಿನ ಗಾರ್ಡನ್ ಏರಿಯಾದಲ್ಲಿ ಗುಂಡಿ ತೆಗೆಸ್ದೆ. ಈ ಗುಂಡಿ ಯಾಕೆ ಅಂತ ಕೇಳಿದ್ಕೆ ಮೊದಲು ವಾಟರ್ ಟ್ಯಾಂಕ್ ಹಾಕಬೇಕು ಅಂದೆ. ಆಮೇಲೆ ಅದೆಲ್ಲ ನಿಮ್ಗೆ ಯಾಕೆ, ಹೇಳಿದಷ್ಟು ಮಾಡಿ ಹೋಗಿ ಅಂತ ದುಡ್ಡು ಕೊಟ್ಟು ಕಳಿಸ್ಬಿಟ್ಟೆ ಅಂತಾನೆ. ಇದಾದ್ಮೇಲೆ ಮಧ್ಯರಾತ್ರಿ ಆಗೋದನ್ನು ವೇಟ್ ಮಾಡಿದೆ. ನಂತರ ಅಪ್ಪ ಅಮ್ಮನ ಶವ ತಗೊಂಡು ಹೋಗಿ ಅದೇ ಗುಂಡಿಯಲ್ಲಿ ಹಾಕಿ ಮುಚ್ಚಿಬಿಟ್ಟೆ. ಅಪ್ಪ ಅಮ್ಮನನ್ನು ಸಾಯಿಸಿದ ನಂತರ ನಾನು ಅದೇ ಮನೆಯಲ್ಲಿದ್ದೆ. ಕೆಲವು ದಿನಗಳ ಬಳಿಕ ಅಕ್ಕಪಕ್ಕದವರು ಅಪ್ಪ ಅಮ್ಮನ ಬಗ್ಗೆ ವಿಚಾರಿಸಿದರು. ಅವರು ಅಮೆರಿಕಾಗೆ ಹೋಗಿದ್ದಾರೆ. ನಾನು ಇನ್ನೂ ಸ್ವಲ್ಪ ದಿನ ಅಲ್ಲಿಗೆ ಹೋಗ್ಬಿಡ್ತೀನಿ, ಅಲ್ಲೇ ಸೆಟ್ಲ್ ಆಗ್ತೀವಿ ಅಂದಿದ್ದೆ. ಸ್ವಲ್ಪ ದಿನಗಳ ನಂತರ ಮನೆಯಲ್ಲಿದ್ದ ಅಮ್ಮನ ಒಡವೆ ದುಡ್ಡು ಎಲ್ಲ ತಗೊಂಡು ರಾಯ್ಪುರ್ನಿಂದ ಭೋಪಾಲ್ಗೆ ಬಂದ್ಬಿಟ್ಟೆ ಅಂತ ಉದಯನ್ ಹೇಳ್ತಾನೆ. ಪೊಲೀಸರು ಇವನನ್ನ ರಾಯ್ಪುರ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿನ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅನುಮತಿ ಪಡೆದು ಲೋಕಲ್ ಪೊಲೀಸರ ಸಹಾಯದಿಂದ ಉದಯನ್ ತೋರಿಸಿದ ಜಾಗ ಅಗೆಸ್ತಾರೆ. ಅಲ್ಲಿ 2 ಅಸ್ಥಿ ಪಂಜರ ಸಿಗುತ್ತೆ. ಗಾಜಿನ ಬಳೆಗಳು, ಅಮ್ಮ ಹಾಕೊಂಡಿದ್ದ ಒಡವೆ, ಅಪ್ಪ ಅಮ್ಮನ ಬಟ್ಟೆ ಸಿಗ್ತವೆ. ಪೊಲೀಸರು ಎಲ್ಲ ವಶಕ್ಕೆ ಪಡೆದು ಫೊರೆನ್ಸಿಕ್ಗೆ ಕಳಿಸ್ತಾರೆ. ಇವನು ಎಷ್ಟು ಕ್ರಿಮಿನಲ್ ಅಂದ್ರೆ ಅಮ್ಮನ ಒಡವೆ ಭೋಪಾಲ್ನಲ್ಲಿ ಮಾರಿದ್ದ. ಜೊತೆಗೆ ಅಧಿಕಾರಿಗಳಿಗೆ ಲಂಚ ಕೊಟ್ಟು ಅಪ್ಪನ ಹೆಸರಲ್ಲಿದ್ದ ಮನೆಯನ್ನ ತನ್ನ ಹೆಸರಿಗೆ ಮಾಡಿಕೊಂಡಿದ್ದ. ಅದನ್ನ 36 ಲಕ್ಷಕ್ಕೆ ಮಾರ್ಬಿಟ್ಟಿದ್ದ. ಹಾಗೆ 2016ರ ತನಕ ಅಮ್ಮನ ಪೆನ್ಷನ್ ಕೂಡ ತಗೋತಾ ಇದ್ದ. ಇದೆಲ್ಲವನ್ನ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದ. 2 ಅಸ್ಥಿ ಪಂಜರಗಳನ್ನ ಫೊರೆನ್ಸಿಕ್ಗೆ ಕಳಿಸ್ತಾರೆ. ಅವುಗಳನ್ನ ಎಕ್ಸಾಮಿನ್ ಮಾಡಿದ ಡಾಕ್ಟರ್ ಇವರ ಸಾವು ಹೇಗಾಗಿದೆ ಅಂತ ಹೇಳೋಕೆ ಸಾಧ್ಯವಿಲ್ಲ. ಕೊಲೆಯೋ ಅಥವಾ ಆಕಸ್ಮಿಕ ಸಾವೋ ಅನ್ನೋದು ಕನ್ಫರ್ಮ್ ಆಗಿ ಹೇಳಕ್ಕಾಗಲ್ಲ ಅಂತ ರಿಪೋರ್ಟ್ ಕೊಡ್ತಾರೆ. ಇವನು FBಯಲ್ಲಿ ಹಲವು ಫೇಕ್ ID ಮಾಡಿದ್ದ. ಅದರಲ್ಲಿ ಸಖತ್ತಾಗಿರೋ ಫೋಟೋಸ್ ಹಾಕ್ತಿದ್ದ. ನಾನು ಅಮೆರಿಕನ್ ಬಿಸ್ನೆಸ್ ಮ್ಯಾನ್, MNC ಕಂಪನಿಗಳ ಮಾಲೀಕ, IT ಕಂಪನಿಯಲ್ಲಿ ದೊಡ್ಡ ಕೆಲಸದಲ್ಲಿದ್ದೀನಿ ಅಂತೆಲ್ಲ ಸುಳ್ಳು ಹೇಳಿ ಹುಡುಗಿಯರ ಜೊತೆ ಸ್ನೇಹ ಬೆಳೆಸ್ತಾ ಇದ್ದ. ಗರ್ಲ್ ಫ್ರೆಂಡ್ ಮಾಡ್ಕೋತಾ ಇದ್ದ. ಬರೀ 5-6 ತಿಂಗಳು ಮಾತ್ರ ರಿಲೇಷನ್ಶಿಪ್ನಲ್ಲಿ ಇರ್ತಾ ಇದ್ದ. ಮತ್ತೆ ಬೇರೆ ಹುಡುಗಿ ಹುಡುಕ್ತಾ ಇದ್ದ. ಹೀಗೆ 2010ರಿಂದ 16ರವರೆಗೆ 12 ಗರ್ಲ್ ಫ್ರೆಂಡ್ಸ್ ಇದ್ರು ಅಂತ ಉದಯನ್ ಪೊಲೀಸರಿಗೆ ಹೇಳಿದ್ದ. ತಾನು ಆಕಾಂಕ್ಷಳನ್ನ ಕೊಂದಿದ್ದಕ್ಕೆ ಮತ್ತೊಂದು ಕಾರಣವನ್ನೂ ಹೇಳಿದ್ದ. ಅವಳಿಗೆ ನನ್ನ ಬಗ್ಗೆ, ಅಪ್ಪ ಅಮ್ಮನ ಕೊಲೆ ಮಾಡಿದ್ರ ಬಗ್ಗೆ, ನನ್ನ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಬಗ್ಗೆ ಎಲ್ಲ ಗೊತ್ತಾಗೋಗಿತ್ತು. ಅದಕ್ಕೆ ನನ್ನ ಜೊತೆ ಇರಲ್ಲ ಅಂದ್ಬಿಟ್ಟಿದ್ಲು. ಹೀಗಾಗಿ ಅವಳನ್ನ ಕೊಲೆ ಮಾಡಬೇಕಾಯ್ತು ಅಂತಿದ್ದ. ಬಂಕುಡ SP ಸುಖೇಂದು ಹೀರಾ ಮಾತಾಡಿದ್ರು. ಉದಯನ್ ಅವನ ಒರಿಜಿನಲ್ ಹೆಸರಲ್ಲ, ಇದೂ ಕೂಡ ಫೇಕ್ ಇರಬಹುದು. ಈ 3 ಕೊಲೆ ಅಲ್ಲದೆ ಇನ್ನೂ ಯಾರದ್ದಾದ್ರೂ ಕೊಲೆ ಮಾಡಿರೋ ಬಗ್ಗೆಯೂ ತನಿಖೆ ಮಾಡ್ತಿದ್ದೀವಿ ಅಂತಿದ್ದಾರೆ. ಇವನು ತುಂಬಾ ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಾನೆ. ಫೇಕ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿ ತಂದೆ ತಾಯಿ ಇಟ್ಟಿದ್ದ ಫಿಕ್ಸ್ಡ್ ಡೆಪಾಸಿಟ್ ಹಣ ಎಲ್ಲ ವಿಡ್ರಾ ಮಾಡಿ ಎಂಜಾಯ್ ಮಾಡ್ತಾ ಇದ್ದ. ಮರ್ಸಿಡೀಸ್ ಕಾರಲ್ಲಿ ಓಡಾಡ್ತಾ ಇದ್ದ. ಇದೆಲ್ಲದಕ್ಕೆ ಇವನಿಗೆ ಬೇರೆ ಯಾರಾದರೂ ಸಾಥ್ ಕೊಟ್ಟಿದ್ರಾ ಅಂತಾನು ತನಿಖೆ ಮಾಡ್ತಿದ್ದೀವಿ ಅಂತಿದ್ದಾರೆ. ಪಶ್ಚಿಮ ಬಂಗಾಳ, ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢ ಪೊಲೀಸರು ಈ ಕೇಸ್ನ ತನಿಖೆ ಮಾಡಿದ್ರು. 2017ರಲ್ಲಿ ಬಂಕುಡ ಸೆಷನ್ ಕೋರ್ಟ್ಗೆ 600 ಪುಟಗಳ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ತಾರೆ. 19 ಜನ ಇವನ ವಿರುದ್ಧ ಸಾಕ್ಷ್ಯ ಹೇಳ್ತಾರೆ. ವಿಚಾರಣೆ ಎಲ್ಲ ನಡೆದು 2020ಕ್ಕೆ ಇವನಿಗೆ ಶಿಕ್ಷೆ ಪ್ರಕಟವಾಗುತ್ತೆ. 28 ವರ್ಷದ ಆಕಾಂಕ್ಷ ಇವನ ತಂದೆ ಬೀರೇಂದ್ರ ದಾಸ್ ಮತ್ತು ತಾಯಿ ಇಂದ್ರಾಣಿ ಕೊಲೆ ಅಪರಾಧದಲ್ಲಿ ನ್ಯಾಯಾಲಯ 32 ವರ್ಷದ ಈ ಬೆಂಗಾಲ್ ಸೀರಿಯಲ್ ಕಿಲ್ಲರ್ ಉದಯನ್ ದಾಸ್ಗೆ ಜೀವಾವಧಿ ಶಿಕ್ಷೆ ನೀಡಿ ಆದೇಶ ಕೊಡುತ್ತೆ. ಸದ್ಯ ಉದಯನ್ ಜೈಲಲ್ಲಿದ್ದಾನೆ. ಪಾಪ, ಜೀವನದ ಬಗ್ಗೆ ಹಲವು ಸುಂದರ ಕನಸು ಕಂಡಿದ್ದ ಆಕಾಂಕ್ಷಳ ಆಸೆ ಆಕಾಂಕ್ಷೆ ಎಲ್ಲ ಆ ಟ್ರಂಕಲ್ಲಿ ಸಮಾಧಿಯಾಗಿತ್ತು. ಇಲ್ಲಿ ಅವಳದ್ದೂ ತಪ್ಪಿದೆ. ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆದ, ಅವನ ಜೊತೆಗೆ ಲವ್ ಆಯಿತು ಅಂತ ಹೇಳಿ ಹೆತ್ತು ಹೊತ್ತು ಸಾಕಿ ಬೆಳೆಸಿದ್ದ ಅಪ್ಪ ಅಮ್ಮನಿಗೆ ಸುಳ್ಳು ಹೇಳಿ ಹೋಗಿದ್ದು ತಪ್ಪೆ. ಹಾಗಂತ ಕೊಲೆ ಯಾವತ್ತೂ ಜಸ್ಟಿಫೈ ಮಾಡುವಂಥದ್ದಲ್ಲ. ಈ ಕೇಸ್ನಲ್ಲಿ ಕೆಲವು ಡೌಟ್ಸ್ ಇವೆ. ವೀಸಾಗೆ ಅಂತ ಆಕಾಂಕ್ಷ ಡೆಲ್ಲಿಗೆ ಹೋದ್ಲು. ಹಾಗಂತ ಪೋಷಕರು ಅವಳನ್ನು ಅಷ್ಟೂ ದಿನ ಅಲ್ಲೇ ಇರೋಕ್ಕೆ ಯಾಕೆ ಬಿಟ್ರು? ಅಲ್ಲಿಂದಲೇ ಅಮೆರಿಕಾಗೆ ಹೋಗಕ್ಕೆ ಯಾಕೆ ಬಿಟ್ರು? ಅವಳು ಬರೀ FB ಮೆಸೆಂಜರ್ನಲ್ಲಿ ಕಾಲ್ ಮಾಡುವಾಗಲೂ ಅವರಿಗೆ ಡೌಟ್ ಬರಲಿಲ್ವಾ? ಉದಯನ್ ಇವರ ಮನೆಗೆ ಬಂದಾಗಲೂ ಅವನ ಮೇಲೆ ಡೌಟ್ ಬರಲಿಲ್ವಾ? ಉದಯನ್ ಮನೆ ಅಂಗಳದಲ್ಲಿ ಗುಂಡಿ ಆಗಿದ್ದ ಆ ಕಾರ್ಮಿಕರಿಗೆ ಇಷ್ಟು ಅರ್ಜೆಂಟಾಗಿ ಯಾಕೆ ಇವನು ಗುಂಡಿ ತೋಡಿಸ್ತಾ ಇದ್ದಾನೆ ಅಂತ ಅನುಮಾನ ಬರಲಿಲ್ವಾ? ಅಕ್ಕಪಕ್ಕದವರಿಗೂ ಅನುಮಾನ ಬರಲಿಲ್ವಾ? ಇದ್ದಕ್ಕಿದ್ದಂತೆ ಪಕ್ಕದ ಮನೆಯಲ್ಲಿ ಇಬ್ರು ಕಾಣ್ತಾ ಇಲ್ಲ ಅಂದಾಗ ಅಲ್ಲಿನ ನೆರೆಹೊರೆಯವರಿಗೂ ಡೌಟ್ ಬರಲಿಲ್ವಾ? ಅಮ್ಮ VRS ತಗೊಂಡಿದ್ರು, ಬಟ್ ಅಪ್ಪನ ಬಗ್ಗೆ ಯಾರೂ ಆಫೀಸ್ನವರು ವಿಚಾರಿಸ್ತಿಲ್ವಾ? ಬಹುಶಃ ಅವರು ರಿಟೈರ್ಡ್ ಆಗಿದ್ರಾ? ಉದಯನ್ಗೆ ಯಾರೂ ಸ್ನೇಹಿತರು ಇರಲಿಲ್ಲ, ಆದರೆ ಅಪ್ಪ ಅಮ್ಮನಿಗೂ ಯಾರೂ ಫ್ರೆಂಡ್ಸ್ ಇರಲಿಲ್ವಾ?
ಅಟ್ಲೀಸ್ಟ್ ಅವರಾದರೂ ಇವರ ಬಗ್ಗೆ ವಿಚಾರಿಸ್ಲಿಲ್ವಾ? ಒಟ್ನಲ್ಲಿ ನಮ್ಮ ಯಾಂತ್ರಿಕ ಬದುಕಲ್ಲಿ ನಾವೆಲ್ಲರೂ ತುಂಬಾ ಮಗ್ನರಾಗಿದ್ದೀವಿ. ನಮ್ಮ ಅಕ್ಕಪಕ್ಕ ನಮ್ಮ ಪರಿಚಯಸ್ಥರ ಬಾಳಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಳ್ಳೋ ಗೋಜಿಗೆ ನಾವು ಯಾರೂ ಹೋಗಲ್ಲ. ಅಟ್ಲೀಸ್ಟ್ ನಮ್ಮ ನೆರೆಹೊರೆಯವರು, ಸ್ನೇಹಿತರ ಬಗ್ಗೆ, ಅವರ ಬದುಕಿನ ಬಗ್ಗೆ ಒಂದು ಸ್ವಲ್ಪನಾದರೂ ಕಳಕಳಿ ತೋರಿಸ್ಬೇಕಲ್ವಾ? ಯುವ ಜನರಲ್ಲಿ ಒಂದು ಮನವಿ, ಈ ಸೋಷಿಯಲ್ ಮೀಡಿಯಾದಲ್ಲಿ ಸಿಗೋ ಪ್ರೀತಿ ಪ್ರೇಮ ಎಂಬ ಕನ್ನಡಿಯೊಳಗಿನ ಗಂಟಿನ ಬಗ್ಗೆ ಎಚ್ಚರಿಕೆಯಿಂದ ಇರಿ. ಇದು ಭ್ರಮಾಲೋಕ, ಇದರಲ್ಲಿ ಇರೋದೆಲ್ಲವೂ ನಿಜವಲ್ಲ. ಡೋಂಟ್ ಫಾಲ್ ಫಾರ್ ಇಟ್. ನಿಮ್ಮ ಜೀವನ ಬರ್ಬಾದ್ ಮಾಡ್ಕೋಬೇಡಿ. ನಮ್ಮ ಇವತ್ತಿನ ಎಪಿಸೋಡ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.